ಸೊ ಸರ್, ನ್ಯೂಮರಾಲಜಿ ಅಂದರೆ ಜಸ್ಟ್ ಮ್ಯಾಜಿಕಲ್ ಅಂತ ಕಾಣಿಸುತ್ತೆ, ಅದನ್ನು ನೀವು ಹೇಗೆ ಸಿಂಪಲ್ ಆಗಿ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಚಿಕ್ಕನಿಂದ ಇಲ್ಲಿ ತನಕ ಅತಿ ಹೆಚ್ಚು ಬಳಸಿರ್ತಾರೆ ಅವ್ರ ಹೆಸರಿನ ಎನರ್ಜಿ ತುಂಬಾ ಇರುತ್ತೆ. ಟಾಪ್ ಇಂಡಸ್ಟ್ರಿಯಲಿಸ್ಟ್ ಆರ್ ಫಿಲ್ಮ್ ಪೀಪಲ್ ಆರ್ ಎನಿ ಪೊಲಿಟಿಷಿಯನ್ಸ್ ಅವ್ರ ನೇಮನ್ನು ಚೇಂಜ್ ಮಾಡ್ಕೊಂಡಿರ್ತಾರೆ. ವಿತ್ ಸ್ಮಾಲ್ ಕರೆಕ್ಷನ್ ಇನ್ ದ ನೇಮ್ ತುಂಬಾ ಎನರ್ಜಿ ಚೇಂಜ್ ಆಗುತ್ತೆ, ಲೈಫಲ್ಲಿ ಸಕ್ಸಸ್ ಬರೋಕ್ಕೆ ಶುರು ಆಗುತ್ತೆ. ಸೊ ನೀವು ಮಟೀರಿಯಲಿಸ್ಟಿಕ್ ಮತ್ತು ಸ್ಪಿರಿಚುವಲ್ ಎರಡನ್ನು ನೋಡಿದ್ದೀರಿ. ಸೊ ನಿಮ್ಗೆ ವೆಲ್ತ್ ಅಂದ್ರೆ ನಿಜವಾಗಿ ಅರ್ಥ ಏನು ಸರ್? ಇಸ್ ಇಟ್ ಓನ್ಲಿ ಮನಿ? ಏನಾದ್ರೂ ಡೀಪ್ ಮೀನಿಂಗ್ ಇದೆಯಾ ಸರ್? ಬರೇ ದುಡ್ಡು ಒಂದೇ ಸಂಪತ್ತಲ್ಲ. ಸೊ ಸಂಪತ್ತು ಅಂತ ಹೇಳಿದಾಗ ನಾವು ಲೈಫಲ್ಲಿ ಹೋಲಿಸ್ಟಿಕ್ ಆಗಿ ಸಕ್ಸಸ್ ಪಡೀತಾ ಇದೀವ. ದ್ಯಾಟ್ ಈಸ್ ಟ್ರೂ ಸಕ್ಸಸ್. ಎಲ್ಲ ರಂಗದಲ್ಲೂ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾರೆ ಅಂದಾಗ ದ್ಯಾಟ್ ಈಸ್ ರಿಯಲ್ ವೆಲ್ತ್. ಇಫ್ ಸಂಬಡಿ ಸೀಸ್ 11 ನಂಬರ್ ಸೋ ಮೆನಿ ಟೈಮ್ಸ್, ಯೂನಿವರ್ಸ್ ನಿಮ್ಗೆ ಕಮ್ಯುನಿಕೇಟ್ ಮಾಡಕ್ ಟ್ರೈ ಮಾಡ್ತಾ ಇದೆ. ಆ ಮೂಮೆಂಟ್ ಅಲ್ಲಿ ಕಣ್ ಮುಚ್ಕೊಳ್ಳಿ, ನಿಮ್ಮ ವಿಶ್ ನ ಹೇಳ್ಕೊಳ್ಳಿ, ವಿಜುವಲೈಸ್ ಮಾಡಿ, ನಿಮ್ಮ ಗೋಲ್ ನ ವಿಜುವಲೈಸ್ ಮಾಡಿ, ಆಸ್ ಇಫ್ ನೀವು ಅದನ್ನ ಪಡಿತಾ ಇದ್ದೀರಾ, ಅಚೀವ್ ಮಾಡ್ತಾ ಇದ್ದೀರಾ ಅಂತ ವಿಜುವಲೈಸ್ ಮಾಡಿ ನೋಡಿ. ಸೊ ದಟ್ ಈಸ್ ಅ ಪವರ್ಫುಲ್ 1111. ಮೈಂಡ್ ಸೆಟ್ ಈಸ್ ಟು ಇಂಪಾರ್ಟೆಂಟ್ ಟು ಅಟ್ರಾಕ್ಟ್ ದ ವೆಲ್ತ್. ಆಟಿಟ್ಯೂಡ್ ಇಸ್ ಎವ್ರಿಥಿಂಗ್. ಯಾವಾಗ ಪಾಸಿಟಿವ್ ಆಟಿಟ್ಯೂಡ್ ಇರುತ್ತೆ ಲೈಫಲ್ಲಿ ಅಪ್ರೋಚ್, ಅವಾಗಲೇ ನಾವು ಎಲ್ಲವನ್ನ ಅಟ್ರಾಕ್ಟ್ ಮಾಡಕ್ ಸಾಧ್ಯ. ನಾವು ಏನ್ ಮೈಂಡ್ ಸೆಟ್ ಇಟ್ಕೊಳ್ತೀವಿ ಅದನ್ನೇ ಅಟ್ರಾಕ್ಟ್ ಮಾಡ್ತೀವಿ. ಮನಿ ಈಸ್ ಅ ಎನರ್ಜಿ. ಮನಿಗೆ ಯಾವಾಗ ನಾವು ಪ್ರೀತಿ ತೋರಿಸ್ತೀವಿ, ಗ್ರಾಟಿಟ್ಯೂಡ್ ತೋರಿಸ್ತೀವಿ, ಮನಿ ಬರಕ್ ಶುರು ಆಗ್ಬಿಡುತ್ತೆ. ಮೈಂಡ್ ಸೆಟ್ ಇಸ್ ಎವ್ರಿಥಿಂಗ್. ಸೊ ಯಾವತ್ತಾದ್ರೂ ಸ್ಪೆಸಿಫಿಕ್ ನಂಬರ್ ಇದೆಯಾ ಸರ್ ದಟ್ ಆಕ್ಚುಲಿ ಡಿಫೈನ್ ದ ಸಕ್ಸಸ್? ಒನ್ ಏನೇ ವಿಶಸ್ ನ ಫುಲ್ಫಿಲ್ ಆಗ್ಲಿಕ್ಕೆ, ಅಟ್ರಾಕ್ಟ್ ಮಾಡ್ಲಿಕ್ಕೆ ಈ ಕೋಡು ವರ್ಕ್ ಆಗುತ್ತೆ. ಮನಿಗೆ ಬಂದ್ಬಿಟ್ಟು 7. ಸೊ 10 ಈಸ್ ಫಾರ್ ಎನಿ ಬಾಡಿ ಪಾರ್ಟ್. ಪೇನ್ ಇದ್ರೂ ಕೂಡ ಎಲ್ಲಿ ಪೇನ್ ಇದೆಯೋ ಅಲ್ಲೇ ಬರ್ಕೊಂಬಿಡಿ, ಮ್ಯಾಜಿಕ್ ತರ ವರ್ಕ್ ಆಗುತ್ತೆ ನಿಮಗೆ. ಡಾಕ್ಟರ್ ಗೋಪಿಕೃಷ್ಣ ಸರ್, ನಮಸ್ತೆ. ಹಲೋ. ನಮಸ್ಕಾರ ಸರ್. ದ ಫೌಂಡರ್ಸ್ ಡ್ರೀಮ್ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ಗೆ ಸುಸ್ವಾಗತ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಸಹ ಥ್ಯಾಂಕ್ ಯು, ಬಿಕಾಸ್ ಐ ಆಮ್ ವೆರಿ ಹ್ಯಾಪಿ ದಟ್ ಈ ಚಾನೆಲ್ ಮುಖಾಂತರ ಲಕ್ಷಾಂತರ ಜನ ವ್ಯೂವರ್ಸ್ ಎಲ್ಲರಿಗೂ ತಲುಪಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಈ ಒಂದು ನ್ಯೂಮರಾಲಜಿಯ ಮಹತ್ವವನ್ನು ಎಲ್ಲರಿಗೂ ತಲುಪ್ಸಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು. ಸೊ ನಾನು ಅಭಿಷೇಕ್ ವ್ಯಾಸ್, ನಾನು ಕನ್ನಡ ಭಾಷೆ ಕಲಿತಾ ಇದ್ದೀನಿ. ಏನಾದರೂ ತಪ್ಪು ಆದರೆ ಕ್ಷಮಿಸಿ ಸರ್. ಓಕೆ. ಸೊ ಖುಷಿ ಆಗುತ್ತೆ. ನೀವು ಕನ್ನಡ ಕಲಿತು ಒಂದು ಪಾಡ್ಕಾಸ್ಟ್ನ ಮಾಡಲಿಕ್ಕೆ, ಹೋಸ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರಂಥದ್ದು ತುಂಬ ಒಂದು ಖುಷಿಯಾದಂಥ ವಿಚಾರ, ಹೆಮ್ಮೆ ಆಗಂಥ ವಿಚಾರ. ಹೇಗಿದ್ದೀರಾ ಸರ್? ಅಮೇಝಿಂಗ್, ಫ್ಯಾಂಟಾಸ್ಟಿಕ್ ಆಗಿದ್ದೀನಿ. ಟಾಪ್ ಆಫ್ ದ ವರ್ಲ್ಡ್. ಖುಷಿ ಆಗ್ತಾ ಇದೆ. ಪ್ರಯಾಣ ಹೇಗಿತ್ತು ಸರ್? ಕೂಲ್. ವಾವ್. ಸೊ ಸರ್, ನಮಗೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಆ್ಯಂಡ್ ವಿಲ್ ಸ್ಟಾರ್ಟ್ ದ ಪಾಡ್ಕಾಸ್ಟ್. ಐ ವಿಲ್ ಆಸ್ಕ್ ಸೋ ಮೆನಿ ಕ್ವಶನ್ಸ್ ವಿತ್ ಯು. ಬೇಸಿಕಲಿ ನನ್ನ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಐ ಆಮ್ ಅ ಮೈಂಡ್ ಆ್ಯಂಡ್ ಮನಿ ಕೋಚ್. ಮೇಯ್ನ್ ಆಗಿ ಮಾಸ್ಟರ್ ನ್ಯೂಮರಾಲಜಿಸ್ಟ್ ನಾನು. ಸೊ ವಾಸ್ತು ಎಕ್ಸ್ಪರ್ಟ್, ಸ್ಪಿರಿಚುವಲ್ ಹೀಲರ್, ಮೆನ್ಲಿ ಇಂಟು ಅಕಲ್ಟ್ ಫೀಲ್ಡ್. ಸೊ ಲಕ್ಷಾಂತರ ಜನರಿಗೆ ಒಂದು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಟ್ರಾನ್ಸ್ಫಾರ್ಮೇಷನ್ಗೆ, ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಸೊ ಜೀವನಕ್ಕೆ ಏನು ಹೋಲಿಸ್ಟಿಕ್ ಬೆಳವಣಿಗೆ ಬೇಕು ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾರಂಥದ್ದು, ಟ್ರೈನ್ ಮಾಡ್ತಾರಂಥದ್ದು ಥ್ರೂ ಅಕಲ್ಟ್ ಫೀಲ್ಡ್ ಮುಖಾಂತರ. But expertise, sir, in which Expertise, field? In which field? numerology. Vastu, numerology. I conduct numerology, vastu, money, subconscious mind, law of attraction, and 7 chakra, kundalini, ಯಂತ್ರಗಳ ಬಗ್ಗೆ. ಸೊ ನೋಡಿ, ಐ ಬಿಲೀವ್ ಇನ್ ಬರೇ ನಂಬರ್ಸ್, ನ್ಯೂಮರಾಲಜಿ ಒಂದೇ ಅಲ್ಲ, ಅಥವಾ ಮನಿ ಒಂದೇ ಅಲ್ಲ. ಐ ಕಂಡಕ್ಟ್ ಇವನ್ ರಿಲೇಷನ್ಶಿಪ್ ಬಗ್ಗೆ ಕೂಡ, ಹ್ಯಾಪಿ ಫ್ಯಾಮಿಲಿ ಬಗ್ಗೆ ಕೂಡ. ಸೊ ಐ ಬಿಲೀವ್ ಹೋಲಿಸ್ಟಿಕ್ ಅಪ್ರೋಚ್. ಆಸ್ ಅ ಪರ್ಸನ್ ಆಗಿ ಈಗ ನೀವು ಬರೀ ಫೈನಾನ್ಷಿಯಲ್ ಸಕ್ಸಸ್ ಪಡೆದ್ರೆ ಸಾಲದಿಲ್ಲ. ಯು ಶುಡ್ ಬಿ ವೆರಿ ಹ್ಯಾಪಿ ಆಲ್ಸೋ ಇನ್ ದ ಲೈಫ್. ಆ್ಯಂಡ್ ಫ್ಯಾಮಿಲಿ ಲೈಫಲ್ಲೂ ಸಕ್ಸಸ್ ಪಡಿಬೇಕು. ಸೊ ಇಟ್ಸ್ ಅ ಲೈಕ್ ಹೋಲಿಸ್ಟಿಕ್ ಅಪ್ರೋಚ್. Correct. So I believe in that. Absolutely. ಸೊ ನೀವು ಹಳೆಯ ಟ್ರೆಡಿಷನಲ್ ಕೆರಿಯರ್ ಇಂದ ಹೊರಬಂದು ಮಾಸ್ಟರ್ ನ್ಯೂಮರಾಲಜಿಸ್ಟ್ ಮತ್ತು ಮೈಂಡ್ ಆ್ಯಂಡ್ ಮನಿ ಕೋಚ್ ಕಡೆ ಹೇಗೆ ಬಂದ್ರಿ ಸರ್? ನೋಡಿ, ಇವಾಗ ನ್ಯೂಮರಾಲಜಿ ನಾವು ಆಯ್ಕೆ ಮಾಡ್ಕೊಳ್ಳೋಂಥದ್ದಲ್ಲ. ಎಸ್ಪೆಷಲಿ ನಾನು ಹೇಳೋಂಥದ್ದು ನಮ್ಮ ಸ್ಟೂಡೆಂಟ್ಸು ನಾನು ಹೇಳ್ತೀನಿ, ಎಲ್ಲರಿಗೂ ಹೇಳೋದಿದ್ದೇನೆ ನಾನು. ಸೊ ನ್ಯೂಮರಾಲಜಿ ನಾವು ಆಯ್ಕೆ ಮಾಡ್ಕೊಳ್ಳೋಂಥದ್ದು ಅಲ್ವೇ ಅಲ್ಲ, ನ್ಯೂಮರಾಲಜಿ ನಮ್ಮನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ಓಕೆ, ಬಿಕಾಸ್ ಈ ಡಿವೈನ್ ಫೀಲ್ಡ್ ಇರೋದೇ ಆ ಥರ, ಅಕಲ್ಟ್ ಫೀಲ್ಡ್ ಇರೋದೇ ಆ ಥರ. ಸೊ ನಾವು ಯಾವಾಗ ರೆಡಿ ಇರ್ತೀವಿ, ಸೊ ದೇವರು ಅಥವಾ ಯೂನಿವರ್ಸ್ ನಮಗೆ ಆಯ್ಕೆ ಮಾಡ್ಕೊಳ್ಳುತ್ತೆ. ಸೊ ಥ್ರೂ ದಿಸ್ ಪರ್ಸನ್ ಲಕ್ಷಾಂತರ ಜನಕ್ಕೆ ಗೈಡ್ ಆಗಬೇಕು, ಹೆಲ್ಪ್ ಆಗಬೇಕು, ಟ್ರಾನ್ಸ್ಫಾರ್ಮೇಷನ್ ಸಿಗಬೇಕು. ಸೊ ಐ ಆಲ್ವೇಸ್ ಸೇ, ನಿಮ್ಮ ಕರ್ಮ ಕಳೆದ್ರೆ ಅಥವಾ ನೀವು ರೆಡಿ ಇದ್ದೀರಾ ಅಂದರೆ ಮಾತ್ರ ನಂಗೆ ಕನೆಕ್ಟ್ ಆಗೋಕ್ಕೆ ಸಾಧ್ಯ, ಅಥವಾ ನನ್ನ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಸಾಧ್ಯ. ಸೊ ಇದೆಲ್ಲ ತಿಳ್ಕೊಳ್ಳೋಕೆ ಸಾಧ್ಯ ಆಗೋದೇ ವೆನ್ ಯು ಆರ್ ರೆಡಿ ಅಂತ ಹೇಳ್ಬಿಟ್ಟು. ಸೊ ಮೇ ಬಿ ನಾನು ಕೂಡ ರೆಡಿ ಇದ್ದೆ ಅನಿಸುತ್ತೆ. ಸೊ ನಾನು ಈ ಒಂದು ಟ್ರೈನಿಂಗ್ ಇಂಡಸ್ಟ್ರಿಯಲ್ಲೇ ಇದ್ದಿದ್ದು ಮೊದಲಿಂದ ಕೂಡ. ಸೊ ಡೈರೆಕ್ಟ್ ಮಾರ್ಕೆಟಿಂಗಲ್ಲಿ ನಾನು
ಸಾವಿರಾರು ಜನ ಹುಡುಗರಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೆ. ಸೊ ಐ ವಾಸ್ ಇನ್ ಟು ಡೈರೆಕ್ಟ್ ಮಾರ್ಕೆಟಿಂಗ್. ಅಲ್ಲಿ ನಾನು ಆ್ಯಟಿಟ್ಯೂಡ್ ಬಗ್ಗೆ, ಕಮ್ಯುನಿಕೇಷನ್ ಬಗ್ಗೆ, ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೆ. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ, ವೆರಿ ಸಕ್ಸಸ್ಫುಲ್ ಅಲ್ಲಿ ಕೂಡ. ಬಟ್ ಸಮ್ ಹೌ ಭಗವಂತ ಮೇಡ್ ಮೀ ಟು ಎಂಟರ್ ಇನ್ ಟು ದಿಸ್ ಫೀಲ್ಡ್. ಈ ಒಂದು ಅಕಲ್ಟ್ ಫೀಲ್ಡ್ಗೆ ಎಂಟರ್ ಮಾಡಲಿಕ್ಕೆ, ನ್ಯೂಮರಾಲಜಿ ಫೀಲ್ಡ್ಗೆ ಎಂಟರ್ ಮಾಡಲಿಕ್ಕೆ. ಬಿಕಾಸ್ ನಾನು ಚಿಕ್ಕನಿಂದನೂ ನಂಬರ್ಸ್ ಬಗ್ಗೆ ತುಂಬ ಕುತೂಹಲ ಇತ್ತು. ಮ್ಯಾಥ್ ಅಂದರೆ ತುಂಬ ಇಷ್ಟ ಇತ್ತು. ಎಲ್ಲೂ ನಂಬರ್ಸ್ ಕಾಣಿಸ್ತಾ ಇತ್ತು. ಮೇ ಬಿ ನೀವು ನೋಡ್ತಿರ್ಬೋದು, 11 111 11 11 ಕಾಣಿಸೋಂಥದ್ದು ಮೇ ಬಿ ನಿಮಗೂ ಅನಿಸಿರ್ಬೋದು. ಸೊ ಈ ಥರ ಅಬ್ಸರ್ವ್ ಮಾಡ್ಬೇಕಾದ್ರೆ ಏನೋ ಒಂಥರ ಕುತೂಹಲ ಆಗ್ತಾ ಇತ್ತು. ಸೊ ಯೂನಿವರ್ಸಲ್ಲಿ ನೋಡಿ, ನೇಚರಲ್ಲೂ ನೋಡಿ, ಎಲ್ಲ ಕಡೆ ನಂಬರ್ಸ್ ಇದೆ. If somebody sees 1111 number so many times, ಯು ಆರ್ ರೆಡಿ ಫಾರ್ ಮ್ಯಾನಿಫೆಸ್ಟಿಂಗ್. that is a one word answer. ಯಸ್, ಯು ಆರ್ ರೆಡಿ ಫಾರ್ ಮ್ಯಾನಿಫೆಸ್ಟಿಂಗ್. ಯೂನಿವರ್ಸ್ ನಿಮಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. 111 111 ಅಥವಾ 1111 1111 ಕಾಣಿಸ್ತಾ ಇದೆ ಅಂದರೆ ಅರ್ಥ ಯೂನಿವರ್ಸ್ ಈಸ್ ಕನೆಕ್ಟಿಂಗ್ ಯು, ಇಟ್ ಈಸ್ ಗೈಡಿಂಗ್ ಯು. ನೀವು ರೆಡಿ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ. ಆ ಮೂಮೆಂಟಲ್ಲಿ ಕಣ್ಣು ಮುಚ್ಕೊಂಡು ನೀವೇನು ಮಾಡಬೇಕು, ನಿಮ್ಮ ವಿಶ್ನ ಹೇಳ್ಕೊಳ್ಳಿ, ವಿಜುಲೈಸ್ ಮಾಡಿ, ನಿಮ್ಮ ಗೋಲ್ನ ವಿಜುಲೈಸ್ ಮಾಡಿ, ಆ್ಯಸ್ ಇಫ್ ನೀವು ಅದನ್ನು ಪಡಿತಾ ಇದ್ದೀರಾ, ಅಚೀವ್ ಮಾಡ್ತಾ ಇದ್ದೀರಾ ಅಂತ ವಿಜುಲೈಸ್ ಮಾಡಿ ನೋಡಿ. ಯಾವ ಥರ ಪವರ್ ವರ್ಕ್ ಆಗುತ್ತೆ ನೋಡಿ. ಸೊ ದಟ್ ಈಸ್ ಅ ಪವರ್ಫುಲ್ 1111. ವಾವ್. ಸೊ ಜನರಿಗೆ ಸ್ಪಿರಿಚುವಲ್ ಅಂದರೆ ತುಂಬ ಅಬ್ಸ್ಟ್ರಾಕ್ಟ್ ಆಗಿರುತ್ತೆ ಸರ್. ಸೊ ನೀವು ಅದನ್ನು ಹೇಗೆ ಪ್ರಾಕ್ಟಿಕಲ್ ನಿಮ್ಮ ಲೈಫ್ ಮತ್ತು ವರ್ಕ್ಗೆ ಕನೆಕ್ಟ್ ಮಾಡಿದ್ರಿ ಸರ್? ಎಸ್, ಡೆಫಿನೆಟ್ಲಿ. ಈಗ ನೋಡಿ, ಆಬ್ಸ್ಟ್ರಾಕ್ಟ್ ಅಂದರೆ ಅರ್ಥ, ಈಗ ನಾವು ಮಾತಾಡ್ತಾ ಇದ್ದೀವಿ ಅಲ್ವಾ, ಈಗ ಇದು ನಮ್ಮ ಮೈಕ್ ಮುಖಾಂತರ ಏನಾಗ್ತಾ ಇದೆ, ಆಂಪ್ಲಿಫೈ ಆಗ್ತಾ ಇದೆ. ಸರಿ. ಈಗ ಇಲ್ಲೆಲ್ಲಾದ್ರೂ ಎನರ್ಜಿ ಕಾಣಿಸ್ತಾ ಇದೆಯಾ, ಎಲೆಕ್ಟ್ರಿಸಿಟಿ ಕಾಣಿಸ್ತಾ ಇದೆಯಾ? ಇಲ್ಲ. ಇಟ್ಸ್ ಆಲ್ಸೋ ಆಬ್ಸ್ಟ್ರಾಕ್ಟ್ಸ್ ಅಲ್ವಾ? ಸರಿ ಸರಿ ಸರ್. ಸೊ ದೇವರು ಕೂಡ ಅಷ್ಟೇ, ಇಟ್ಸ್ ಆಲ್ಸೋ ಕಣ್ಣು ಕಾಣಿಸಲ್ಲ, ಆಬ್ಸ್ಟ್ರಾಕ್ಟ್ ಅಷ್ಟೇ ಅಲ್ವಾ? ಇದೆಲ್ಲ ಒಂದು ನಂಬಿಕೆ ಅಲ್ವಾ? ಎನರ್ಜಿ ಈಸ್ ಆ್ಯಕ್ಚುಲಿ ಆಬ್ಸ್ಟ್ರಾಕ್ಟ್. ಸರಿ ಸರ್. ಓಕೆ. ಸೊ ಈ ಒಂದು ನ್ಯೂಮರಾಲಜಿ ಕೂಡ ಅಷ್ಟೇ. ನಂಬರ್ಸ್ ಅಂತ ಹೇಳಿದಾಗ ನಂಬರ್ನ ಒಂದು ಎನರ್ಜಿ ಇದ್ದೇ ಇರುತ್ತೆ. ಅಥವಾ ಸ್ಪಿರಿಚುಯಾಲಿಟಿ ಅಂತ ಬಂದಾಗ ಅದು ಕೂಡ ಆಬ್ಸ್ಟ್ರಾಕ್ಟ್ ಇರೋಂಥದ್ದು. ಸೊ ಈ ಒಂದು ಆಬ್ಸ್ಟ್ರಾಕ್ಟ್ ಫೀಲ್ಡ್ ನನಗೆ ಲೈಫ್ಗೆ ಹೇಗೆ ಕನೆಕ್ಟ್ ಆಯಿತು ಅಂತ ಹೇಳಿದ್ರೆ, ವೆನ್ ಐ ಸ್ಟಾರ್ಟಿಂಗ್ ಸೀಯಿಂಗ್ ದ ನಂಬರ್ಸ್, ಹೇಗೆ ಒಂದು ಡೇಟ್ ಆಫ್ ಬರ್ತು ಅಥವಾ ನಂಬರ್ಸ್ ನಮ್ಮ ಲೈಫ್ಗೆ ಕನೆಕ್ಟ್ ಆಗುತ್ತೆ, ಹೇಗೆ ಇದೆಲ್ಲ ಇಂಪ್ಯಾಕ್ಟ್ ಕೊಡುತ್ತೆ, ಇದನ್ನು ನೋಡಿದಾಗ ಇಟ್ಸ್ ಸೋ ಮಚ್ ರಿಸೆಂಬಲ್ಡ್. ಇಸ್ ನಥಿಂಗ್ ಲೈಕ್ ಇದು ಬ್ಯಾಡ್ ನಂಬರು ಅಥವಾ ಇದು ವೆರಿ ಗುಡ್ ನಂಬರ್ ಅಂತಲ್ಲ. ಎಲ್ಲ ನಂಬರಲ್ಲೂ ಪಾಸಿಟಿವ್ಸ್ ಇದೆ, ಎಲ್ಲ ನಂಬರಲ್ಲೂ ನೆಗೆಟಿವ್ಸ್ ಇದೆ. ಸೊ ಓನ್ಲಿ ಥಿಂಗ್ ಈಸ್, ಈ ಕೆಲವು ನಂಬರಲ್ಲಿ ಒಳ್ಳೆ ವೈಬ್ರೇಷನ್ ಇರುತ್ತೆ. ದೆರ್ ಆರ್ ನಂಬರ್ಸ್ ಕನೆಕ್ಟೆಡ್, ಒಳ್ಳೆ ಒಂದು ಪ್ಲಾನೆಟ್ಸ್ನ ಎನರ್ಜಿ ಕನೆಕ್ಟ್ ಆಗಿರುತ್ತೆ. ಅದು ಒಂದು ಲೈಫ್ ಮೇಲೆ ಇಂಪ್ಯಾಕ್ಟ್ ಕೊಡ್ತಾ ಹೋಗುತ್ತೆ. ಓಕೆ, ಡೆಫಿನೆಟ್ಲಿ ಇದನ್ನು ನಾವು ಡಿಕೋಡ್ ಮಾಡೋದನ್ನ ತಿಳ್ಕೊಳ್ಳೋಣ. ಓಕೆ, ಈಗ ಡೇಟ್ ಆಫ್ ಬರ್ತ್, ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಒಂದು ಲೈಫಲ್ಲಿ ಇಂಪ್ಯಾಕ್ಟ್ ಕೊಡೋದೇ ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ ಮತ್ತು ಟೈಮ್ ಆರ್ ಡೇಟ್ ಆಫ್ ಬರ್ತ್ ಆರ್ ನೋಡಿ, ಟೈಮ್ ಅನ್ನೋಂಥದ್ದು ಮ್ಯಾಟರ್ ಆಗುತ್ತೆ. ಮೇನ್ಲಿ ಇಂಟು ಆಸ್ಟ್ರಾಲಜಿನಲ್ಲಿ ಟೈಮ್ ಎಲ್ಲ ಕನ್ಸಿಡರ್ ಮಾಡ್ತಾರೆ. ಅಲ್ಲಿ ಒಂದು ಕ್ಷಣಕ್ಕೂ ಅಲ್ಲಿ ಗ್ರಹಗಳು, ರಾಶಿಗಳು, ನಕ್ಷತ್ರಗಳು ವೇರಿಯೇಷನ್ ಆಗ್ತಾ ಇರುತ್ತೆ. ಈಗ ನ್ಯೂಮರಾಲಜಿ ಅಂದಾಗ ಬೇಸಿಕಲಿ ನಂಬರ್ಸಿನ ನಾವು ಕನೆಕ್ಟ್ ಮಾಡ್ತೀವಿ. ಸೊ ನಂಬರ್ಸ್ ಅಂದಾಗ ಬೇಸಿಕಲಿ ಡೇಟ್, ಸೊ ಹುಟ್ಟಿದ ದಿನಾಂಕ. ಸೊ ದಿನಾಂಕದ ಮಹತ್ವ ತುಂಬ ಇರುತ್ತೆ. ಸೊ ಹೇಗೆ ಅಂದರೆ, ಈಗ ನೋಡಿ ಎಕ್ಸಾಂಪಲ್ ಇವತ್ತಿನ ಡೇಟ್ ತೊಗೊಳ್ಳೋಣ. ಸೊ ಇವತ್ತು ತಾರೀಕು 15 ಅಲ್ವಾ, ಪ್ಲಸ್ ಮಂತ್ ಯಾವುದು 10 2025. ಸೊ ಈ ಡೇಟ್ ಆಫ್ ಬರ್ತಲ್ಲ, ಅಂದರೆ ಇವತ್ತಿನ ದಿನಾಂಕದಲ್ಲಿ ಬರೀ 15 ಡೇಟನ್ನು ಮಾತ್ರ ತಗೊಂಡು ಕೂಡಿಸ್ಬೇಕು. ಸರಿ. ಸೊ ಇವತ್ತು 15 ಇದೆ, ಅದನ್ನು ಕೂಡಿಸಿ ಎಷ್ಟು ಬಂತು? 6. ಸೊ ಇವತ್ತು ಹುಟ್ಟಿರೋ ಮಗು ಅಥವಾ ರಾತ್ರಿವರೆಗೂ ಹುಟ್ಟೋ ಮಗುವಿನ ಮೂಲಾಂಕ ಅಂತ ಕರಿತೀವಿ ನಾವು. ಡ್ರೈವರ್ ನಂಬರ್ ಅಂದರೆ ಬರ್ತ್ ನಂಬರ್ ಅಂತ. ಡೇಟ್ ಆಫ್ ಬರ್ತ್ ಇಸ್ ಮೂಲಾಂಕ ನಂಬರ್. ಎಸ್. ಓಕೆ, ಸರಿ. ಸೊ ವಿಲ್ ಗೆಟ್ ಟು ನೋ ಒಬ್ಬ ಪರ್ಸನ್, ಒಬ್ಬ ವ್ಯಕ್ತಿಯ ಲೈಫ್ ಹೇಗಿರುತ್ತೆ ಅಥವಾ ಯಾವ ನಂಬರ್ ಇಂಪ್ಯಾಕ್ಟ್ ಕೊಡುತ್ತೆ, ಯಾವ ನಂಬರ್ ರೂಲ್ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ ಈ ಡೇಟ್ ಆಫ್ ಬರ್ತ್ ಇಂದ. ಸರಿ. ಇದ್ರಲ್ಲಿ ನಾವು ಚೆಕ್ ಮಾಡ್ಬೇಕಾದ್ರೆ ಯಾರು? ಮೂಲಾಂಕ. ಸರಿ. ಸೊ ಮೂಲಾಂಕ ಹೆಂಗ್ ಗೊತ್ತಾಗುತ್ತೆ ನಮಗೆ? ಡೇಟನ್ನು ಮಾತ್ರ ಕೂಡಿಸ್ಬೇಕು. ಈಗ ನಿಮ್ದು ಯಾವುದು ನಾನು ಡೇಟ್ ಆಫ್ ಬರ್ತ್? 10/8/1988. ಸೊ 10 ಅಂದರೆ ಅರ್ಥ 10 ಅಂದರೆ 1 ಅಂತ ಅರ್ಥ. ಸೊ ರೂಲ್ಡ್ ಬೈ ನಂಬರ್ 1. ಸೊ ಮೂಲಾಂಕ ಏನು ರೆಪ್ರೆಸೆಂಟ್ ಮಾಡುತ್ತೆ ಇದನ್ನು ತಿಳ್ಕೊಳ್ಳೋಣ. ಸೊ ಮೂಲಾಂಕ ಈಸ್ ಯುವರ್ ಪರ್ಸ್ನಾಲಿಟಿ. ನಿಮ್ಮ ಮೈಂಡ್ ಸೆಟ್ ಏನಿರುತ್ತೆ, ನಿಮ್ಮ ಆ್ಯಟಿಟ್ಯೂಡ್ ಹೆಂಗಿರುತ್ತೆ, ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಲಕ್ಷಣಗಳು, ಇಮೋಷನ್ಸು, ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್, ಆ್ಯಸ್ ಅ ಪರ್ಸನ್ ಆಗಿ ಅವರು ಹೇಗಿರ್ತಾರೆ, ಹೆಂಗೆ ಯೋಚನೆ ಮಾಡ್ತಾರೆ, ಅವರ ಇಂಟರ್ನಲ್ ಬಿಲೀಫ್ ಸಿಸ್ಟಮ್ ಹೇಗಿರುತ್ತೆ, ಇದೆಲ್ಲ ರೂಲ್ ಆಗುತ್ತೆ ಬೈ ಮೂಲಾಂಕದ ನಂಬರ್.
ಸೊ ಡೇಟ್ ಆಫ್ ಬರ್ತ್ ಜೀವನದ ಮೇಲೆ ಎಷ್ಟು ಪ್ರಭಾವ ಬೀರುತ್ತದೆ ಸ್ವಲ್ಪ ಹೇಳಿ ಸರ್. ಡೆಫಿನೆಟ್ಲಿ ನೋಡಿ, ನಮ್ಮ ಒಂದು ಡೇಟ್ ಆಫ್ ಬರ್ತ್ ಮುಖ್ಯವಾಗಿ ನಮ್ಮ ಲೈಫ್ ಮೇಲೆ ಬೀರೋಂಥದ್ದು. ಬಿಕಾಸ್ 1 to 9 ನಂಬರ್ ಇದೆ, ಬಟ್ ಈ 1 to 9 ನಂಬರ್ ಇಂಪ್ಯಾಕ್ಟ್ ನಮ್ಮ ಲೈಫಲ್ಲಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ತಂಡದಲ್ಲಿ 11 ಜನ ಆಟ ಆಡ್ತಾರೆ, ಕ್ಯಾಪ್ಟನ್ ಒಬ್ಬ ಇರ್ತಾನಲ್ವಾ. ಕ್ರಿಕೆಟಲ್ಲಿ 11 ಜನ ಆಟ ಆಡ್ತಾರೆ, ಒಬ್ಬ ಕ್ಯಾಪ್ಟನ್ ಇರ್ತಾನೆ, ಲೀಡ್ ಮಾಡ್ತಾನೆ, ಇನ್ನೊಬ್ಬ ವೈಸ್ ಕ್ಯಾಪ್ಟನ್ ಇರ್ತಾನೆ, ಅವ್ನು ಸಪೋರ್ಟ್ ಮಾಡ್ತಾನೆ. ಅದೇ ಥರ ನಮ್ಮ ಲೈಫಲ್ಲೂ ಕೂಡ 9 ನಂಬರ್ಸ್ನ ಆಟಗಾರರಿದ್ದಾರೆ, ಅದರಲ್ಲಿ ಒಬ್ಬ ಕ್ಯಾಪ್ಟನ್ ಇರ್ತಾನೆ, ಒಬ್ಬ ವೈಸ್ ಕ್ಯಾಪ್ಟನ್ ಇರ್ತಾನೆ. ಸೊ ಆ ಕ್ಯಾಪ್ಟನ್ ನಂಬರೇ ಮೂಲಾಂಕ. ಕ್ಯಾಪ್ಟನ್ ನಂಬರ್ ಇಸ್ ಮೂಲಾಂಕ್. ಸರಿ. ಮೂಲಾಂಕ ಅಂತ ಕರೀತಾರೆ, ಕ್ಯಾಪ್ಟನ್ ನಂಬರ್ ಅಂತ ಕರೀತಾರೆ, ಕಿಂಗ್ ನಂಬರ್ ಅಂತ ಕರೀತಾರೆ, ಅಥವಾ ಪರ್ಸನಾಲಿಟಿ ನಂಬರ್ ಅಂತ ಕರೀತಾರೆ, ಬೇಸಿಕಲಿ ಡ್ರೈವರ್ ನಂಬರ್ ಅಂತಾನೂ ಕರೀತಾರೆ. ಸೊ ವಿಲ್ ಕನ್ಸಿಡರ್ ಆಸ್ ಡ್ರೈವರ್ ನಂಬರ್. ಸೊ ವಾಟ್ ಇಸ್ ನನ್ನ ಡ್ರೈವರ್ ನಂಬರ್? ಎಸ್. ಸೊ ಅದು ಕಂಡುಹಿಡಿಯೋದು ಹೇಗೆ? ಡೇಟ್ ಆಫ್ ಬರ್ತ್ ಅಲ್ಲಿ ಡೇಟ್ನ ಮಾತ್ರ ತಗೊಳ್ಳಿ. ಅಂದ್ರೆ ಇವತ್ತಿನ ಡೇಟ್ ಆಫ್ ಬರ್ತ್ ತಗೊಳ್ಳಿ, 15/10/2025. ಸೊ ಇದರಲ್ಲಿ ಬರೀ ಡೇಟ್ ಮಾತ್ರ ತಗೋಬೇಕು. 15th ಅಲ್ವಾ, 1, 5 ಇದನ್ನ ಕೂಡಿಸ್ಬೇಕು. ಆಲ್ವೇಸ್ ಸಿಂಗಲ್ ನಂಬರ್ ತರಬೇಕು. ಸೊ 1, 5ನ ಕೂಡಿಸಿದಾಗ ಏನು ಬರುತ್ತೆ? 6 ಬರುತ್ತೆ. ಸೊ ಇವತ್ತಿನ ದಿನಾಂಕದ ಹುಟ್ಟಿರೋ ಮಗುವಿನ ಅಥವಾ ಹುಟ್ಟೋ ನೆಕ್ಸ್ಟ್ ಮಗುವಿನ ಒಂದು ಮೂಲಾಂಕ 6, 6 ಆಗಿರುತ್ತೆ. ಓಕೆ. ಸೊ ಅದೇ ಥರ ಈಗ ನೀವು 10ನೇ ತಾರೀಕು ಹುಟ್ಟಿದೀನಿ ಅಂತ ಹೇಳಿದಿರಾ. ಸೊ 10 ಅಂದರೆ ಏನು? 1 ಮತ್ತು 0 ಕೂಡಿಸಿದ್ರೆ 1 ಬರುತ್ತೆ. ಸೊ ನಿಮ್ಮ ಮೂಲಾಂಕ, ನೀವು ರೂಲ್ಡ್ ಬೈ ನಂಬರ್ 1. ಸರಿ, ನಂಬರ್ 1. ಈಗ ನನ್ನ ಡೇಟ್ ಆಫ್ ಬರ್ತ್ 21/21. ಸೊ 2 ಮತ್ತು 1 ಏನಾಯ್ತು? 3. ಸೊ ಐ ಆಮ್ ರೂಲ್ಡ್ ಬೈ ನಂಬರ್ 3. ಸೊ ಈ ಥರ 1ರಿಂದ 9. ಸೊ 1st to 31st ಹುಟ್ಟಿದಾಗ ಆ ಒಂದು ಡೇಟ್ನ ಕೂಡಿಸಿದಾಗ ಏನು ಸಿಂಗಲ್ ನಂಬರ್ ಬರುತ್ತೆ ಅದೇ ಅವರ ಮೂಲಾಂಕ ಆಗುತ್ತೆ. ಆ್ಯಂಡ್ ಮೋಸ್ಟ್ಲಿ ಆ ಮೂಲಾಂಕದ ಪ್ರಭಾವ ಒಬ್ಬ ವ್ಯಕ್ತಿಯ ಮೇಲೆ 60, 70, 80% ತನಕ ಇಂಪ್ಯಾಕ್ಟ್ ಕೊಡ್ತಾ ಇರುತ್ತೆ. ಯು ಕ್ಯಾನ್ ಸಿ ಆಲ್ಮೋಸ್ಟ್ ಸಿಮಿಲರ್ ಮ್ಯಾಚ್ ಆಗುತ್ತೆ ಅವರ ಪರ್ಸನಾಲಿಟಿಗೆ ಈ ಡ್ರೈವರ್ ನಂಬರ್. ಸೊ ನನ್ನ ಬಗ್ಗೆ ಸ್ವಲ್ಪ ಹೇಳಿ ಸರ್. ಡೆಫಿನೆಟ್ಲಿ. ಈಗ ನೋಡಿ 1 to 9 ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಈಗ ನಿಮ್ದೆ 1ಇಂದನೇ ಶುರು ಮಾಡೋಣ. 1 ನಂಬರ್ ಯಾವುದು? 1 ನಂಬರ್ ಈಸ್ ಸನ್ ನಂಬರ್ ಆಕ್ಚುಲಿ. ಸನ್ ಅಂದ್ರೆ ಸೂರ್ಯ ಅಲ್ವಾ. ಸೊ ಇಟ್ ಈಸ್ ಪ್ಲಾನೆಟ್ ಕನೆಕ್ಟೆಡ್ ಟು ಸೂರ್ಯ. ಸೂರ್ಯ ಅಂದ್ರೆ ಯಾರು ಗೊತ್ತಾ? ಕಿಂಗ್ ಅಂತ ಅರ್ಥ. ಬಿಕಾಸ್ ಈಗ ಸೂರ್ಯನ ಸುತ್ತದೆ ಎಲ್ಲ ಗ್ರಹಗಳು ಸುತ್ತಾ ಇರೋಂಥದ್ದು. ಸೂರ್ಯ ಇಸ್ ದ ಎನರ್ಜಿ ಕೊಡೋರು, ಬೆಳಕು ಕೊಡೋಂಥವ್ರು. ಸೊ 1 ನಂಬರ್ ಇಸ್ ಅ ರೂಲರ್, ಬಾರ್ನ್ ಲೀಡರ್ಸ್ ಇವರೆಲ್ಲ. ನಾನು ಬಾರ್ನ್ ಲೀಡರ್. ಎಸ್, ಡೆಫಿನೆಟ್ಲಿ. ಸೊ ಯು ಟೇಕ್ ಇನಿಷಿಯೇಟಿವ್. ಸೊ 1 ನಂಬರ್ ಎಲ್ಲ ಏನ್ ಮಾಡ್ತಾರೆ? ವೆರಿ ಅಗ್ರೆಸಿವ್ ಇರ್ತಾರೆ. But my life started, so I'm struggling from 2012 to 2021. That's a learning phase. It Learning started phase. from 2021, sir. Yes, definitely. Learning phase. But ಯಾಕೆ? Why? ಇದೆಲ್ಲ ಲರ್ನಿಂಗ್ ಫೇಸ್ ಇದ್ದೇ ಇರುತ್ತೆ. ಸೊ ನೀವು ಕಲಿತಾ ಏನಾಗ್ತೀರಾ? ಸಿ ಆರ್ ರಾ. ಸೊ ಚಿಕ್ಕವರಿಂದ ಏನಾಗಿರ್ತೀರಾ? ರಾ ಇರ್ತೀರಾ. ಸೊ ಒಬ್ಬ ವ್ಯಕ್ತಿ ಬೆಳೆದ ಬರೀ ವಾತಾವರಣನೂ ಇಂಪ್ಯಾಕ್ಟ್ ಕೊಡುತ್ತೆ, ಅವರ ಕರ್ಮಗಳು ಇಂಪ್ಯಾಕ್ಟ್ ಕೊಡುತ್ತೆ. ಇದೆಲ್ಲದರ ಜೊತೆಗೆ ನಮ್ಮ ಡೇಟ್ ಆಫ್ ಬರ್ತ್ ಮುಖ್ಯವಾಗಿ ಸಪೋರ್ಟ್ ಮಾಡುತ್ತೆ. ಈಗ ನೀವು ಒಳ್ಳೆ ಕರ್ಮ ಮಾಡ್ತಾ ಇದ್ದೀರಾ, ಒಳ್ಳೆ ವಾತಾವರಣದಿಂದ ಬೆಳೆದು ಬಂದಿದ್ದೀರಾ, ಇದೆಲ್ಲ ಇಂಪ್ಯಾಕ್ಟ್ ಚೆನ್ನಾಗಿದ್ದಾಗ ಈಗ ನಿಮ್ಮ ಮೊಬೈಲ್ ನಂಬರು ಸಪೋರ್ಟ್ ಮಾಡ್ತಾ ಇದೆ. ಈಗ ನಿಮ್ಮ ಒಂದು ನೇಮ್ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ. ನಿಮ್ಮ ನೇಮ್ ನಂಬರ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾಗ ವ್ಯಕ್ತಿ ತುಂಬ ಚೆನ್ನಾಗಿ ಸಕ್ಸಸ್ ಪಡೀತಾರೆ. ಬೇಸಿಕಲಿ 1 ನಂಬರ್ ಇಸ್ ವೆರಿ ಸಕ್ಸಸ್ಫುಲ್ ನಂಬರ್ ಅಂತ ಹೇಳ್ಬೋದು ನಾನು. So no tension. ಎಸ್, ಲೈಫಲ್ಲಿ ಸಕ್ಸಸ್ ಪಡಿಬೇಕು ಆ್ಯಕ್ಚುಲಿ ಅವರು. ಐ ಆಲ್ವೇಸ್ ಸೇ 1 ನಂಬರ್ ಬಂದಿದೆ ಅಂದರೆ ಅವರಿಗೆ ಮೂಲಾಂಕ ಅಥವಾ ಇನ್ನೊಂದು ನಂಬರ್ ಇದೆ ಭಾಗ್ಯಾಂಕ ಅಂತ ಹೇಳ್ಬಿಟ್ಟು, ವಿಚ್ ಈಸ್ ಕಂಡಕ್ಟರ್ ನಂಬರ್. ಇದು ಹೇಗೆ ಕಂಡುಹಿಡಿಯುವಂಥದ್ದು? ಪೂರ್ತಿ ಡೇಟ್ ಆಫ್ ಬರ್ತ್ನ ಕೂಡಿಸ್ಬೇಕು. ಈಗ ಪೂರ್ತಿ ಡೇಟ್ ಆಫ್ ಬರ್ತ್ ಅಂದರೆ ಇವತ್ತಿನ ತಾರೀಕು 15/10/2025. ಇಷ್ಟನ್ನು ಕೂಡಿಸಿದ್ರೆ ಏನು ಬರುತ್ತೆ? 1, 5, 6 ಆಯಿತು, ಪ್ಲಸ್ 10 ಅಂದರೆ 1 ಅಲ್ವಾ. ಸೊ 7 ಆಯಿತು, ಪ್ಲಸ್ 2025 ಕೂಡಿಸಿದಾಗ 9 ಬರುತ್ತೆ. ಅಷ್ಟು ಕೂಡಿಸಿದಾಗ 16ರಿಂದ 7 ಬರುತ್ತೆ. ಓಕೆ. ಸೊ ಇವತ್ತಿನ ಭಾಗ್ಯಾಂಕದ ನಂಬರು 7 ಬರುತ್ತೆ. ಹುಟ್ಟೋ ಮಗುವಿನ ಮೂಲಾಂಕ 1 ಆಗುತ್ತೆ, ಭಾಗ್ಯಾಂಕ 7 ಆಗುತ್ತೆ. ಸೊ ಈಗ ಅದೇ ಥರ ನಿಮ್ಮದು ಕೂಡ ಭಾಗ್ಯಾಂಕ ಕೌಂಟ್ ಮಾಡೋದಾದ್ರೆ 10 ಡೇಟ್ ಹೇಳಿದ್ರಿ ನೀವು. ಮಂತ್ ಯಾವ್ದು ಹೇಳಿದ್ರಿ? 1/8. 8 ಅಂದ್ರೆ 0118, then 1988. So 19 is 10. 10 plus 8 plus 8, like 18 plus 8. 18, 19, 20, 21, 18, 26. 26. 10 plus 26. 36. 6, 7, 8, 9. So 9. 9 plus 8 plus 1. 9, 10, 11, 12, 13, 16, 17. 17 plus 1, 18. 8, 9. So ಎಸ್, it's coming 9. 8 ಬರುತ್ತೆ ನಿಮ್ದು. 8. ಎಸ್. ಒಂದು ಮಿಸ್ಟೇಕ್ ಹೋಗಿ. 10ನೇ ತಾರೀಕು 8ನೇ ತಿಂಗಳು 1988. 1988 ಕರೆಕ್ಟ್ ಅಲ್ವಾ? ಸರಿ. ಸೊ ವೆನ್ ಐ ಕನ್ಸಿಡರ್, ನಾನು ರೀಚೆಕ್ ಮಾಡಿಕೊಂಡೆ,
ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರೆ ನಾನು ರೀಚೆಕ್ ಮಾಡಿಕೊಂಡೆ, ಇಟ್ ಈಸ್ ಕಮಿಂಗ್ 8. ನಾವು ಇಲ್ಲೂ 8 ಆಯಿತು. ಸೊ ಮೂಲಾಂಕ 1, ಭಾಗ್ಯಾಂಕ 8 ಆಯಿತು. ಇನ್ನು ಹೇಳಿದ್ರೆ ಸ್ಟ್ರಗಲ್ ಯಾಕೆ ಬಂತು ಸರ್ ಅಂತ, ಈಗ ಹೇಳ್ತೀನಿ ಯಾಕೆ ಸ್ಟ್ರಗಲ್ ಬಂತು ಅಂತ ಹೇಳ್ಬಿಟ್ಟು, ರೈಟ್? ಸೊ ಮೂಲಾಂಕ 1 ಇದೆ, ಬಟ್ ಭಾಗ್ಯಾಂಕ 8 ಇದೆ. ಈ 1 ಮತ್ತೆ 8 ಇದೆಯಲ್ವಾ, ಇದು ಎನಿಮಿ ನಂಬರ್ಸ್, ಇದು ಸರಿ ಸರಿ ಸರಿ. ಆಂಟಿ ನಂಬರ್ಸ್ ಅಂತ ಕರಿತೀವಿ. ಅಂದ್ರೆ ವಿರುದ್ಧವಾದ ನಂಬರ್ಗಳು, ಶತ್ರು ನಂಬರ್ಗಳು. ಸೊ ಸೂರ್ಯ ಮತ್ತು ಶನಿಗೆ ಆಗ್ ಬರಲ್ಲ. ಓನ್ ಚೈಲ್ಡ್ ಇದ್ರೂ ಕೂಡ, ಸೊ ದೇಸೆ ಶನಿ ಸೂರ್ಯನ ಮಗ ಅಂತ ಹೇಳ್ತಾರೆ, ಛಾಯಾಪುತ್ರ ಅಂತ ಕರೀತಾರೆ, ರೈಟ್? ಬಟ್ ಸ್ಟಿಲ್ ಸೂರ್ಯ ಡಿಡ್ ನಾಟ್ ಆಕ್ಸೆಪ್ಟ್, ಶನಿನ ಆಕ್ಸೆಪ್ಟ್ ಮಾಡಿರಲಿಲ್ಲ somehow, ಬಟ್ ಶನಿ ಇಸ್ ಆಲ್ಸೋ ವೆರಿ ಪವರ್ಫುಲ್. ಸೊ ಎರಡು ಪಕ್ಕ ಆಂಟಿ ನಂಬರ್ಸ್. ಈಗ ಮೂಲಾಂಕ ಭಾಗ್ಯಾಂಕ ಇದು ನಮ್ಮ ಲೈಫನ್ನ ರೂಲ್ ಮಾಡುತ್ತೆ. ಇದೆರಡು ಒಂದೇ ಡೈರೆಕ್ಷನ್ ಇದ್ದಾಗ, ಈಗ ಒಬ್ಬ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಇಬ್ರು ಥಿಂಕಿಂಗ್ ಒಂದೇ ತರ ಇದೆ, ಇಬ್ರು ಸಿಂಕ್ರನೈಸ್ ಆಗಿದ್ದಾರೆ ಅಂದ್ರೆ ತಂಡ ಚೆನ್ನಾಗ್ ಆಡುತ್ತೆ, ಸರಿ. ತಂಡ ಗೆಲ್ಲುತ್ತೆ. ಈಗ ನಿಮ್ಮ ಲೈಫಲ್ಲೂ ಅಷ್ಟೇ ಮೂಲಾಂಕ ಭಾಗ್ಯಾಂಕ ಎರಡು ಒಂದೇ ಮ್ಯಾಚ್ ಆಗಂತ ನಂಬರು, ಫ್ರೆಂಡ್ಲಿ ನಂಬರ್ಸ್ ಇದ್ರೆ ಲೈಫ್ ಸುಲಭ ಇರುತ್ತೆ, ಅವ್ರದ್ದು ಈಸಿ ಇರುತ್ತೆ. ಬಟ್ ಅದೇ ಆಂಟಿ ನಂಬರ್ಸ್ ಬಂದಾಗ ಲೈಫಲ್ಲಿ ಸ್ಟ್ರಗಲ್ ಇರುತ್ತೆ. ಈಗ ಅದು ನಾನು ಕನೆಕ್ಟ್ ಮಾಡ್ತೀನಿ, ನನ್ನ ಲೈಫಲ್ಲೂ ಕನೆಕ್ಟ್ ಮಾಡ್ತೀನಿ. ಈಗ ನಾನು ರೂಲ್ ಆಗ್ತೀನಿ ನಂಬರ್ 3 ಇಂದ, ನನ್ನ ಭಾಗ್ಯಾಂಕ ಬರುತ್ತೆ 6. ಸೊ ಇದು ಕೂಡ ಆಂಟಿ ನಂಬರೇ. 3, 6 ಕೂಡ ಒಂದು ಆಂಟಿ ನಂಬರೇ. ನನ್ನ ಲೈಫಲ್ಲೂ ಸ್ಟ್ರಗಲ್ ಪಟ್ಟಿದ್ದೀನಿ. ಇದು ಯಾಕೆ ಗೊತ್ತಾಯ್ತು ನನಗೆ, ಈ ನ್ಯೂಮರಾಲಜಿ ಬಂದಿದ್ದು ಗೊತ್ತಾಯಿತು. ಸೊ ಐ ಬಿಲೀವ್ ಸಮ್ಹೌ ಭಗವಂತ ನನಗೆ ಈ ಫೀಲ್ಡ್ಗೆ, ಅಂದರೆ ಅಕಲ್ಟ್ ಫೀಲ್ಡ್ಗೆ ಎಂಟರ್ ಆಗೋ ಥರ ಮಾಡ್ದ. ಯಾಕೆ ನನ್ನ ಲೈಫಲ್ಲಿ ಸ್ಟ್ರಗಲ್ ಯಾಕೆ ಯಾಕೆ ಬರ್ತಾ ಇದೆ, ಹೇಗೆ ನಾನು ಸರಿಪಡಿಸ್ಕೋಬೇಕು ಅಂತ ತಿಳಿಸ್ಕೊಡೋಕ್ಕೆ ಈ ಒಂದು ಫೀಲ್ಡಿಗೆ ಎಂಟರ್ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ನನ್ನ ಸಪೋರ್ಟಿವ್ ನಂಬರ್ ಏನು ಸರ್? ಎಸ್, ಡೆಫಿನೆಟ್ಲಿ ಅದು ಬರೋಣ. ಈಗ ನೋಡಿ 1 and 8, ಸೊ ಇದೆರಡು ಆಂಟಿ ಇರೋದ್ರಿಂದ ಏನಾಗ್ತದೆ, ಲೈಫಲ್ಲಿ ಸ್ಟ್ರಗಲ್ ಆಗುತ್ತೆ. ಬಟ್ ಸ್ಟಿಲ್ 1, 8 ಸಕ್ಸಸ್ ಪಡಿತೀರಾ, ನೋ ಡೌಟ್. ಸಕ್ಸಸ್ ಪಡಿತೀರಾ, ಲೇಟಾಗಿ ಪಡಿಬೋದು. ಫೈನಾನ್ಷಿಯಲ್ ಸಕ್ಸಸ್ ಅಂತೂ ಪಡಿತೀರಾ. ಒನ್ ಆರ್ ದಿ ಅದರ್ ಲೈಫಲ್ಲಿ ಒಂದು ಸ್ಟ್ರಗಲ್ ಇರುತ್ತೆ. ಸೊ ಅದಕ್ಕೂ ಕೂಡ ರೆಮಿಡೀಸ್ ಇರುತ್ತೆ. ಸೊ ರೆಮಿಡೀಸ್ ಮಾಡ್ಕೊಳ್ಳೋದ್ರಿಂದ ಲೈಫಲ್ಲಿ ಸರಿಪಡಿಸ್ಬೋದು, ಈಸಿನೆಸ್ ಪಡಿಸ್ಕೋಬೋದು, ಏನು ತೊಂದರೆ ಇಲ್ಲ, ನಥಿಂಗ್ ಟು ವರಿ. ಬಟ್ ಸ್ಟಿಲ್ 1 ಈಸ್ ಅ ವೆರಿ ಪವರ್ಫುಲ್ ನಂಬರ್. ಸೊ ಕಮ್ ಬ್ಯಾಕ್ 1 ಬಗ್ಗೆ ಹೇಳಬೇಕಾದ್ರೆ ನಾನು ಏನು ಮಾಡಿದೆ ನಾನು ಇವಾಗ. ಸೊ ಈಸ್ ಅ ರೂಲರ್ ಹೇಳಿದೆ, ಅಗ್ರೆಸಿವ್ ಇರ್ತಾರೆ, ಸ್ಟ್ರಾಂಗ್ ಇರ್ತಾರೆ, ಬೋಲ್ಡ್ ಇರ್ತಾರೆ, ಅವರು ಇನಿಷಿಯೇಟಿವ್ ಟೇಕರ್, ಎಲ್ಲದರಲ್ಲೂ ಮುಂದಾಳತ್ವ ವಹಿಸ್ತಾರೆ. ಆ್ಯಂಡ್ ದೇ ಆರ್ ಲೀಡರ್ಸ್ ಅಂತ ಹೇಳಿದಾಗ ಏನು, ತುಂಬ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ, ಜನ ಅವರನ್ನು ಫಾಲೋ ಮಾಡೋಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ದೇ ಲೀಡ್ ಬಿಗ್. ಆ್ಯಕ್ಚುಲಿ ಅವರಲ್ಲಿ ಕೆಪಾಸಿಟಿ ಹೆಂಗಪ್ಪ ಇರುತ್ತೆ ಅಂದರೆ 100 ಜನ 1000 ಜನಕ್ಕೆ ಕೆಲಸ ಕೊಡ್ಬೋದು, ದೊಡ್ಡ ಕಂಪ್ನಿ ನಡೆಸ್ಬೋದು. ಈಗ ನೀವು ನಡೆಸ್ತಾ ಇದ್ದೀರಾ ಅಲ್ವಾ? ಸೊ ದಟ್ ಇಸ್ ಕನೆಕ್ಟಿಂಗ್ ಯು, ಕರೆಕ್ಟ್ ಅಲ್ವಾ? ಅವ್ರು ಏನೇ ಟಾಪ್ ಲೆವೆಲ್ ಕೆಲ್ಸಕ್ಕೆ ಹೋಗ್ತಾರೆ, ಸೊ ದೇ ಕ್ಯಾನ್ ಎಂಟರ್ ಇನ್ ಟು ಪಾಲಿಟಿಕ್ಸ್ಗೆ ಹೋಗ್ಬೋದು ಅಥವಾ ಗೌರ್ಮೆಂಟ್ ಜಾಬ್ ಮಾಡ್ಬೋದು. ಸೊ 1 ನಂಬರ್ ಆರ್ ವೆರಿ ಪವರ್ಫುಲ್. ಈ ಎಕ್ಸಾಂಪಲ್ ರತನ್ ಟಾಟಾ ತೊಗೊಳ್ಳಿ, ಅವ್ರು 28ನೇ ತರಗತಿಯಿಂದ ಬಾರ್ನ್ ಆಗಿದ್ರು. ಮುಖೇಶ್ ಅಂಬಾನಿ ತೊಗೊಳ್ಳಿ, ಅವ್ರು 1 ಇಂದ ರೂಲ್ ಆಗ್ತಾರೆ. ಈ ಥರ ಎಷ್ಟೋ ಎಕ್ಸಾಂಪಲ್ಸ್ ಇದೆ. ರಿತಿಕ್ ರೋಷನ್ 1 ಇಂದ ರೂಲ್ ಆಗ್ತಾರೆ. So many people are 1 ruled persons, we are very successful people. Okay, so you are now, so we are from 8 year, past 8 year in this cult build, right? ಸೊ ನೀವು ಮಟೀರಿಯಲಿಸ್ಟಿಕ್ ಮತ್ತು ಸ್ಪಿರಿಚುವಲ್ ಎರಡನ್ನು ನೋಡಿದ್ದೀರಿ, ಸರಿ? ಸೊ ನಿಮಗೆ ವೆಲ್ತ್ ಅಂದರೆ ನಿಜವಾಗಿ ಅರ್ಥ ಏನು ಸರ್? ಇಸ್ ಇಟ್ ಓನ್ಲಿ ಮನಿ, ಏನಾದರೂ ಡೀಪ್ ಮೀನಿಂಗ್ ಇದೆಯಾ ಸರ್? ನೋಡಿ, ಇವಾಗ ವೆಲ್ತ್ ಅಂದಾಗ ಏನು, ಸಂಪತ್ತು ಅಲ್ವಾ? ನನ್ನ ಪ್ರಕಾರ ಸಂಪತ್ತು ಅಂದ್ರೆ ಏನು, ಬರೀ ದುಡ್ಡು ಒಂದೇ ಸಂಪತ್ತಲ್ಲ. ಓಕೆ, ಸೊ ಸಂಪತ್ತು ಅಂತ ಹೇಳಿದಾಗ ನಾವು ಲೈಫಲ್ಲಿ ಹೋಲಿಸ್ಟಿಕ್ ಆಗಿ ಸಕ್ಸಸ್ ಪಡೀತಾ ಇದೀವ. ದ್ಯಾಟ್ ಈಸ್ ಟ್ರೂ ಸಕ್ಸಸ್, ಟ್ರೂ ವೆಲ್ತ್ ಫಾರ್ ಮೀನಿಂಗ್ ನನಗೆ. ಸರಿ. ಸೊ ಹೋಲಿಸ್ಟಿಕ್ ಸಕ್ಸಸ್ ಅಂದ್ರೆ ಏನರ್ಥ ನನ್ನ ಪ್ರಕಾರ, ಒಂದು ದುಡ್ಡಿದ್ರೆ ಅಷ್ಟೇ ಅಲ್ಲ, ಆರೋಗ್ಯ ಬೇಕಲ್ವಾ? ಇಫ್ ಮನಿ ಇಸ್ ದೇರ್ ಬಟ್ ಆರೋಗ್ಯ ಇಲ್ಲ ಅಂದರೆ ಕ್ಯಾನ್ ದೇ ಎಂಜಾಯ್? ಇಲ್ಲ. ಈಗ ಮನೆಯಲ್ಲಿ ಖುಷಿ ಇಲ್ಲ ಅಂದರೆ ಕ್ಯಾನ್ ದೇ ಬಿ ಹ್ಯಾಪಿ? ಇಲ್ಲ, ರೈಟ್? ಸೊ ಐ ಗಿವ್ 4 ಏರಿಯಾಸ್, 4 ಏರಿಯಾ ಕೊಡ್ತೀನಿ, ಸರಿನಾ? ಒಬ್ಬ ಪರ್ಸನ್ ರಿಯಲ್ ವೆಲ್ತಿ ಅಂತ ನಾನು ಯಾವಾಗ ಅಂದ್ಕೊಳ್ತೀನಿ ನನ್ನ ಪ್ರಕಾರ ಅನ್ನೋದಾದರೆ, ಮೊದಲನೇದಾಗಿ ಅವರು ಪರ್ಸ್ನಲಿ ಒಂದು ಟೈಮ್ ಕೊಡೋಂಥದ್ದು, ಪರ್ಸ್ನಲ್ ಗ್ರೋತ್ ಆಗೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ವೆನ್ ಇಟ್ ಕಮ್ಸ್ ಟು ಪರ್ಸನಲ್ ಅಂತ ಹೇಳಿದ್ರೆ ಅವರ ಆರೋಗ್ಯ ಆಯಿತು, ಅವರ ಕಲಿಕೆ ಆಯಿತು, ಸ್ಪಿರಿಚುವಲ್ ಕನೆಕ್ಷನ್ ಆಯಿತು, ಪ್ರಾಕ್ಟೀಸಸ್ ಆಯಿತು, ಇದೆಲ್ಲ ಪರ್ಸ್ನಲ್ ಲೈಫ್ ಅಂತ ಬರುತ್ತೆ. ಸೊ ಪರ್ಸ್ನಲಿ ಅವ್ರು ಸ್ಟ್ರಾಂಗ್ ಆಗಬೇಕು, ಬೆಳಿಬೇಕು. ನೆಕ್ಸ್ಟ್ ಏರಿಯಾ ಫ್ಯಾಮಿಲಿ, ಬಿಕಾಸ್ ನಾವೆಲ್ಲ ಮಾಡೋದೇ ಫ್ಯಾಮಿಲಿಗೋಸ್ಕರ. ಸರಿ ಸರಿ. ನಾವೆಲ್ಲ ಸಂಘಜೀವಿ ಅಲ್ವಾ? ಸೊ ಸಂಘಜೀವಿ ಅಂದರೆ ಎಲ್ಲ ಫ್ಯಾಮಿಲಿ ಜೊತೆ ಇರ್ತೀವಿ, ಎಲ್ಲರ ಜೊತೆ ಮಿಂಗಲ್ ಆಗ್ತೀವಿ. ಸೊ ಫ್ಯಾಮಿಲಿ ಖುಷಿ ಇದ್ದಾಗ ಒಬ್ಬ ಪರ್ಸನ್ ಹ್ಯಾಪಿ ಆಗ್ತಾನೆ. ಸೊ ಫ್ಯಾಮಿಲಿ ಲೈಫ್ ಚೆನ್ನಾಗಿರಬೇಕು, ಫ್ಯಾಮಿಲಿಗೆ ಟೈಮ್ ಕೊಡೋಂಥದ್ದು, ಗ್ರೋತ್ ಆಗೋಂಥದ್ದು, ಇದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಕರಿಯರ್, ಪ್ರೊಫೆಷನ್, ಅಂದರೆ ಫೈನಾನ್ಸ್ ಬಂತಲ್ಲಿ ಅಲ್ವಾ? ಒಬ್ಬ ವ್ಯಕ್ತಿ ಅವನು ಗುರುತಿಸ್ಕೊಳ್ಳೋದೇ ಅವನ ಕೆಲಸದಿಂದ, ಅವನ ಒಂದು ಅಬೆಂಡೆನ್ಸ್ ಮನಿಯಿಂದ,
ಅಥವಾ ಏನು ಮೆಟೀರಿಯಲಿ ಸಕ್ಸಸ್ ಪಡಿತಾನೆ. ಸೊ ಇದೆಲ್ಲನೂ ಸಕ್ಸಸ್ ಪಡಿಲೇಬೇಕು ಅಲ್ಟಿಮೇಟ್ಲಿ. ಇದೆಲ್ಲದರ ಜೊತೆಗೆ ಸೋಷಿಯಲ್ ಲೈಫ್ ಕೂಡ. ಅಟ್ ದ ಎಂಡ್ ಆಫ್ ದ ಡೇ ತೃಪ್ತಿ ಅನ್ನೋದು ಯಾವಾಗ ಸಿಗುತ್ತೆ? ನಾವು 4 ಜನಕ್ಕೆ ಸಹಾಯ ಮಾಡಿದ್ವಿ, ಸೋಷಿಯಲ್ ವರ್ಕ್ ಮಾಡಿದ್ವಿ, ನನ್ನಿಂದ 1 ಜನಕ್ಕೆ ಹೆಲ್ಪ್ ಆಯಿತು, ಸೋಷಿಯಲ್ ಕಾಸ್ಗೂ ನಾನು ಮಾಡ್ತಾ ಇದ್ದೀನಿ, ಸೊಸೈಟಿಗೆ, ನೇಚರ್ಗೆ, ಈ ಒಂದು ಯೂನಿವರ್ಸ್ಗೆ ರಿಟರ್ನ್ ಏನಾದರೂ ಕೊಡ್ತಾ ಇದ್ದೀವಿ ನಾವು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಈ ಎಲ್ಲ ರಂಗದಲ್ಲೂ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾರೆ ಅಂದಾಗ ದ್ಯಾಟ್ ಈಸ್ ರಿಯಲ್ ವೆಲ್ತ್. ನನ್ನ ಪ್ರಕಾರ ದ್ಯಾಟ್ ಈಸ್ ರಿಯಲ್ ಸಕ್ಸಸ್. ಬರೀ ದುಡ್ಡೊಂದೇ ಮಾಡ್ಬಿಟ್ರೆ ಕೆನಾಟ್ ಎಂಜಾಯ್ ದ ಲೈಫ್ ಅಂತ ಹೇಳಿದ್ರೆ ದೆನ್ ವಾಟ್ ಇಸ್ ದ ಯೂಸ್ ಅಲ್ವಾ? ಅಬ್ಸಲ್ಯೂಟ್ಲಿ ಸರ್, ಖಂಡಿತ ಸರ್. ಸೊ ನೀವು ವಿವಿನ್ ಅಕಾಡೆಮಿ ರನ್ ಮಾಡ್ತೀನಿ ರೈಟ್ಸ್? ಎಸ್. ಸೊ ವಿವಿನ್ ಅಕಾಡೆಮಿ ಅಂದರೆ ಕೇವಲ ಒಂದು ಕೋಚಿಂಗ್ ಪ್ಲಾಟ್ಫಾರ್ಮ್ ಅಲ್ಲ. ಸೊ ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಡೆಫಿನೆಟ್ಲಿ. ಈಗ ನೋಡಿ ಹೆಸರಲ್ಲ ಏನಿದೆ, ವಿವಿನ್. ವಿವಿನ್. ಎಸ್, ವಿವಿನ್. ಹಿಂದಿ ಹಮ್ ಸಬ್ ಜೀತೆಂಗೆ. ಎಸ್. ಈಗ ನನ್ನ ಮಗನ ಹೆಸರು ಕೂಡ ವಿವಿನ್ ಆಕ್ಚುಲಿ. ಸೊ ವಿವಿನ್ ಅಂದ್ರೆ ಅರ್ಥ ಏನು? ಇನ್ಫ್ಯಾಕ್ಟ್ ನಾವು ತುಂಬಾ ಲಾಂಗ್ ಬ್ಯಾಕೆ ಡಿಸೈಡ್ ಮಾಡಿದ್ವಿ, ಓಕೆ ನನ್ನ ಮಗ ಹುಟ್ಟಿದಾಗ ವಿವಿನ್ ಅಂತ ಹೆಸರಿಡ್ತೀವಿ ಅಂತ ಹೇಳಿ. ಸೊ ವಿ ಮ್ಯಾನಿಫೆಸ್ಟೆಡ್ ಆಕ್ಚುಲಿ. ಸರಿ. ಹಾಗೆ ನಾನು ನನ್ನ ವೈಫು ಮ್ಯಾನಿಫೆಸ್ಟ್ ಮಾಡಿದ್ದೀವಿ. ಸೊ ವಿವಿನ್ ಅಂತ ಹೇಳಿದ್ರೆ ನಾವೆಲ್ಲ ಗೆಲ್ತೀವಿ ಅಂತ ಅರ್ಥ. ಆ್ಯಂಡ್ ಸಮ್ಹೌ ಅದೇ ನೇಮು ನಮ್ಮ ಅಕಾಡೆಮಿಗೂ ಹೆಸರು ಬಂದ್ಬಿಡ್ತು, ವಿ ವಿನ್. ಸೊ ವಿ ವಿನ್ ಅಂದಾಗ ಐ ಬಿಲೀವ್ ಒಬ್ಬ ಸ್ಟೂಡೆಂಟ್ ಅಥವಾ ಯಾರೇ ನಮ್ಮ ಅಕಾಡೆಮಿಗೆ ಕಲಿಯಕ್ಕೆ ಬಂದಾಗ ಏನಾಗುತ್ತೆ, ಎಲ್ಲರೂ ಗೆಲ್ಲಬೇಕು. ನಾನು ಲೈಫಲ್ಲಿ ಸ್ಟ್ರಗಲ್ ಪಟ್ಟಿದ್ದೀನಿ, ಓಕೆ. ಸೊ ನಂತರ ಲಕ್ಷಾಂತರ ಲೈಫಲ್ಲಿ ಸ್ಟ್ರಗಲ್ ಆಗ್ತಾ ಇರ್ತಾರೆ. ಅವರೆಲ್ಲರಿಗೂ ಒಂದು ಗೈಡೆನ್ಸ್ ಬೇಕು, ಅವ್ರಿಗೆಲ್ಲರಿಗೂ ಅರ್ಥ ಮಾಡಿಸ್ಬೇಕು ಯಾಕೆ ನಂಬರ್ ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಸ್ಪಿರಿಚುವಲ್ ಜರ್ನಿ ಎಷ್ಟು ಇಂಪಾರ್ಟೆಂಟು, ಅಥವಾ ಮೈಂಡ್ ಸೆಟ್ ಇರ್ಬೋದಂಥದ್ದು, ಅಥವಾ ನಮ್ಮ ಪರ್ಸ್ನಲ್ ಗ್ರೋತ್ ಇರೋಂಥದ್ದು, ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ರಿಯಲೈಸ್ ಮಾಡಿಸ್ಬೇಕು, ಅರ್ಥ ಮಾಡಿಸ್ಬೇಕು. ಆಸ್ ಅ ಪರ್ಸನ್ ಅವ್ರಿಗೆ ಹೋಲಿಸ್ಟಿಕ್ ಬೆಳವಣಿಗೆ ಕೊಡಬೇಕು. ನಾನು ಗೆಲ್ಲಬೇಕು, ಅವರು ಗೆಲ್ಲಬೇಕು, ಎಲ್ಲರೂ ಗೆಲ್ಲಬೇಕು. ದ್ಯಾಟ್ ಈಸ್ ದ ಮೀನಿಂಗ್ ಆಫ್ ವಿವಿನ್ ಅಕಾಡೆಮಿ. ಸೊ ಇಟ್ಸ್ ಅ ಹೋಲಿಸ್ಟಿಕ್ ಅಪ್ರೋಚ್. ಸೊ ನಮ್ಮಲ್ಲಿ ಯಾರಾದ್ರು ಕಲಿಯಕ್ಕೆ ಬಂದಿದ್ದಾರೆ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಬರೀ ನ್ಯೂಮರಾಲಜಿ ಕಲಿತಾರಂತಲ್ಲ, ಇಟ್ಸ್ ಅ ಹೋಲಿಸ್ಟಿಕ್ ಗ್ರೋತ್ ಅಂತ ಹೇಳಿದ್ನಲ್ವಾ. ಸೊ ಅದೇ ಪರ್ಸನ್ ಆಗಿ ಚೇಂಜ್ ಆಗ್ತಾರೆ. ಈವನ್ ಐ ಕಂಡಕ್ಟ್ ಆನ್ ಮನಿ ಕೋರ್ಸ್, ಮನಿ ಬಗ್ಗೆ ಕೂಡ, ಮನಿ ಮ್ಯಾಗ್ನೆಟ್ ಆ್ಯಂಡ್ ವೆಲ್ತ್ ಕ್ರಿಯೇಷನ್ ಬಗ್ಗೆನೂ ಕೋರ್ಸಸ್ ಕಂಡಕ್ಟ್ ಮಾಡ್ತೀನಿ. 7 ಚಕ್ರ ಕುಂಡಲಿನಿ ಕೋರ್ಸಸ್ ಕಂಡಕ್ಟ್ ಮಾಡ್ತೀನಿ, ವಾಸ್ತು ಕೋರ್ಸಸ್ ಕಂಡಕ್ಟ್ ಮಾಡ್ತೀನಿ, ರಿಲೇಷನ್ಶಿಪ್ ಬಗ್ಗೆ ಕ್ಲಾಸಸ್ ಕಂಡಕ್ಟ್ ಮಾಡ್ತೀನಿ, ಪೇರೆಂಟಿಂಗ್ ಬಗ್ಗೆ ಕ್ಲಾಸಸ್ ನಡೆಯುತ್ತೆ. ಇಟ್ಸ್ ಅ ಕಂಪ್ಲೀಟ್ ಬ್ಯಾಸ್ಕೆಟ್ ಥರ. So they have to grow in holistic way ಅಂತ ಹೇಳ್ಬಿಟ್ಟು. That is the approach. We have so many courses. One course is very popular, I think, ಅಷ್ಟಲಕ್ಷ್ಮಿ. ಹಾಂ, ಅಷ್ಟಲಕ್ಷ್ಮಿ. ಓಕೆ, ಸೊ ಸ್ವಲ್ಪ ಹೇಳಿ ಸರ್, ಮತ್ತು ಅದು ಯಾಕೆ ಇಂಪಾರ್ಟೆಂಟ್? ಎಸ್. ನೋಡಿ, ಅಷ್ಟಲಕ್ಷ್ಮಿ ಅಂತ ಹೇಳಿದಾಗ 8 ಥರದ ಲಕ್ಷ್ಮಿ, ಓಕೆ. ಆ್ಯಂಡ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಅದು. ಆ್ಯಂಡ್ ಪೀಪಲ್ ಆರ್ ಲೈಕ್ ಕ್ರೇಜ್. ಸೊ ಒನ್ಸ್ ಅದು ಅನೌನ್ಸ್ ಆದಾಗ ಸೊ ತುಂಬ ಜನ ಕಾಯ್ತಾ ಇರ್ತಾರೆ ಅದು ಅಟೆಂಡ್ ಮಾಡಲಿಕ್ಕೆ, ಕಲೀಲಿಕ್ಕೆ. ಇಟ್ಸ್ ಆಫ್ಲೈನ್ ಕೋರ್ಸ್ ಆ್ಯಕ್ಚುಲಿ. ಸೊ ಆಫ್ಲೈನ್ ಪ್ರೋಗ್ರಾಮ್ ಥರ ಮಾಡೋಂಥದ್ದು. ಆ್ಯಂಡ್ ಅಷ್ಟಲಕ್ಷ್ಮಿ ಅಂದಾಗ ನೋಡಿ, ಸೊ ಇಟ್ಸ್ ಅ ಸೈನ್ಸ್ ಆ್ಯಕ್ಚುಲಿ. 8 ಥರದ ಲೈಫಲ್ಲಿ ಸಕ್ಸಸ್ ಪಡೆಯುವಂಥದ್ದು, ಓಕೆ. ನನ್ನ ಅಪ್ರೋಚ್ ಹೇಗಪ್ಪ ಅಂತ ಹೇಳಿದ್ರೆ ಜಸ್ಟ್ ಸ್ಪಿರಿಚುವಲ್ ಅಷ್ಟೇ ಅಲ್ಲ, ಅದು ಹೇಗೆ ನಮ್ಮ ಡೇ ಟು ಡೇ ಲೈಫ್ಗೆ ಕನೆಕ್ಟ್ ಆಗುತ್ತೆ ಅನ್ನೋ ಥರ ಮಾಡೋಂಥದ್ದು. ಸೊ ಅಷ್ಟಲಕ್ಷ್ಮಿನಲ್ಲಿ 8 ಥರದ ಲಕ್ಷ್ಮಿಗಳು. ಒಂದು ಉದಾಹರಣೆ, 1-2 ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ, ಓಕೆ. ಈಗ ಗಜಲಕ್ಷ್ಮಿ ಅಂತ ಇದೆ. ಸರಿ. ಸೊ ಗಜಲಕ್ಷ್ಮಿ ಅಂದಾಗ, ಗಜ ಅಂದಾಗ ಏನು, ಆನೆ ಅಂತ ಅರ್ಥ. ಸೊ ಇದು ಹೆಂಗೆ ಕನೆಕ್ಟ್ ಆಗುತ್ತೆ ಈಗಿನ ಪ್ರಪಂಚಕ್ಕೆ, ಈಗಿನ ಪ್ರಾಕ್ಟಿಕಲ್ ಲೈಫ್ಗೆ ಹೆಂಗೆ ಕನೆಕ್ಟ್ ಆಗುತ್ತೆ? ಈಗೆಲ್ಲ ಆನೆ ಇಟ್ಕೊಳಕ್ಕಾಗತ್ತೆ. ಮೊದಲಿನ ಕಾಲದಲ್ಲಿ ನೋಡಿ, ಗಜಲಕ್ಷ್ಮಿ ಅಂದ್ರೆ ಏನು? ಒಬ್ಬ ವ್ಯಕ್ತಿ ಯಾರ ಹತ್ರ ಗಜ ಅಂದ್ರೆ ಆನೆ ಇರ್ತಾ ಇತ್ತು, ಅವನು ರಿಚ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಈಗಲೂ ಕೇರಳದಲ್ಲಿ ಆನೆ ಸಾಕ್ತದೆ ಅಂದ್ರೆ ಅವ್ರು ರಿಚ್ ಅಂತ ಅರ್ಥ. ಸೊ ಇದನ್ನ ಹೆಂಗ್ ನಮ್ ಕನೆಕ್ಟ್ ಮಾಡೋಣ ಅದನ್ನ ಹೇಳ್ತೀನಿ ನೋಡಿ. ಗಜ ಅಂದ್ರೆ, ಗಜ ಏನಕ್ಕೆ ಬೇಕಾಗಿತ್ತು? ಆಕ್ಚುಲಿ ಅವಾಗೆಲ್ಲ ಗಾಡಿಗಳಿರಲಿಲ್ಲ, ಮೆಷಿನ್ ಇರಲಿಲ್ಲ, ಯಂತ್ರಗಳಿರಲಿಲ್ಲ, ಕರೆಕ್ಟ್ ಅಲ್ವಾ? ಸೊ ಏನೋ ಸಾಗಿಸ್ಬೇಕು, ಕೆಲ್ಸಗಳಾಗಬೇಕು, ಎಲ್ಲದಕ್ಕೂ ಆನೆ ಉಪಯೋಗ ಆಗ್ತಾ ಇತ್ತು. ಬಿಕಾಸ್ ಅದು ಶಕ್ತಿಶಾಲಿ. ಗಜ್ ಕೇಸರಿ ಯೋಗ್ ಇನ್ ಹಿಂದಿ ವಿ ಟೆಲ್ ಗಜ್ ಕೇಸರಿ ಯೋಗ್. ಸೊ ಅದೇ ಥರ ಏನಾಗುತ್ತೆ ಈಗ ನಮ್ಮ ಡೇ ಟು ಡೇ ಲೈಫಲ್ಲಿ, ಹೌ ಮಚ್ ವಿ ಆರ್ ಎಕ್ವಿಪ್ ವಿತ್ ಅವರ್ ವೆಹಿಕಲ್ಸ್. ಬಿಕಾಸ್ ವೆಹಿಕಲ್ ಬೇಕು ನಮ್ಮ ಜರ್ನಿಗೆ, ಗ್ರೋತ್ಗೆ, ಸಪೋರ್ಟ್ಗೆ, ಸಕ್ಸಸ್ಗೆ. ಅಥವಾ ನಮ್ಮ ಯಂತ್ರೋಪಕರಣಗಳು ಅಂದರೆ ಮೆಷಿನರೀಸ್, ಇನ್ಸ್ಟ್ರೂಮೆಂಟ್ಸ್ ಏನೇನೆಲ್ಲ ಇದೆ ಅದೆಲ್ಲ ನಮ್ದೊಂಥರ ಗಜಲಕ್ಷ್ಮಿ ಥರ. ಸೊ ಒಬ್ಬ ಗಜಲಕ್ಷ್ಮಿಯ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂದರೆ ಹಿ ಈಸ್ ಮೆಟೀರಿಯಲಿಸ್ಟಿಕಲಿ ಗ್ರೋಯಿಂಗ್ ಅಂತ ಹೇಳ್ಬಿಟ್ಟು. ಇಟ್ ಕ್ಯಾನ್ ಬಿ ಇನ್ ಟರ್ಮ್ಸ್ ಆಫ್ ಗಾಡಿಗಳಿರ್ಬೋದು, ಯಂತ್ರೋಪಕರಣಗಳಿರ್ಬೋದು, ಅಥವಾ ವಸ್ತುಗಳಿರ್ಬೋದು. ಇದರಲ್ಲೆಲ್ಲ ಸಕ್ಸಸ್ ಪಡೀತಾರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಇದೆಲ್ಲ ನಮಗೆ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಫ್ಲೈನ್ ಕ್ಲಾಸಸ್ ಇನ್ ದ ಆನ್ಲೈನ್ ಏರಾ ಸರ್. ಸೊ ಈಗ ಎಲ್ಲವೂ ಆನ್ಲೈನ್ ಆಗಿದೆ, ಆದರೆ ವಿವಿನ್ ಅಕಾಡೆಮಿ ಹೇಗೆ ಪರ್ಸನಲ್ ಕನೆಕ್ಟ್ ಕೊಡುತ್ತೆ ಸರ್? ಡೆಫಿನೆಟ್ಲಿ. ಈಗ ನೋಡಿ, ಆನ್ಲೈನ್ ಆಗಿರೋದ್ರ ಖುಷಿನೇ, ಒಳ್ಳೇದೇ. ವೆರಿ ಹ್ಯಾಪಿ ಫಾರ್ ದಟ್. ಯಾಕಂದರೆ ಇಟ್ಸ್ ಅ ರೆವಲ್ಯೂಷನರಿ ಅಂತಲೇ ಹೇಳ್ಬೋದು.
ಮೊದಲೆಲ್ಲ ನೋಡಿ ಎಲ್ಲೋ ಬೇರೆ ಊರಲ್ಲಿ ಹಳ್ಳಿಲಿ ಕೂತಿರ್ತಾರೆ, ಅವ್ರಿಗೆ ಈ ಥರ ಪ್ರೋಗ್ರಾಮ್ ಇದೆ ಅಥವಾ ಈ ಥರ ಕ್ಲಾಸಸ್ ಇದೆ, ಈ ಥರ ವಿಚಾರಗಳಿದೆ ಅಂತ ಗೊತ್ತಾಗಕ್ಕೆ ಆಗ್ತಾ ಇರಲಿಲ್ಲ. ಬಟ್ 2020 ಕೋವಿಡ್ ಬಂತು. ಇಟ್ಸ್ ಲೈಕ್ ಅ ಬ್ಲೆಸ್ಸಿಂಗ್ ಆ್ಯಕ್ಚುಲಿ, ಸರಿ ಸರಿ. ದಿಸ್ ಗೈಸ್ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ಎಷ್ಟೋ ಜನಕ್ಕೆ ಅವಕಾಶ ಓಪನ್ ಅಪ್ ಆಯಿತು, ಕಲೀಲಿಕ್ಕೆ ಆಯಿತು, ಕಲ್ಸಕ್ಕಾಯಿತು. ಆನ್ಲೈನ್ ಶುರು ಆದಾಗಿಂದ ಇಟ್ಸ್ ಬಿನ್ ಅ ಟ್ರೆಂಡ್ ಅಂತಾನೆ ಹೇಳ್ಬೋದು. ಇಟ್ಸ್ ಅ ಕೋಚಿಂಗ್ ಇಂಡಸ್ಟ್ರಿ ಅಂತೂ ತುಂಬ ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟಿದೆ. ಆ್ಯಂಡ್ ಮೆನಿ ಆರ್ ಇನ್ ಟು ದಿಸ್. ತುಂಬ ಜನ ಕಲಿತಾ ಇದ್ದಾರೆ ಆ್ಯಂಡ್ ಆಸ್ ವೆಲ್ ಆಸ್ ಕಲಿಸ್ತಾ ಇದ್ದಾರೆ ಕೂಡ, ರೈಟ್? ಸೊ ಆನ್ಲೈನ್ ಇದ್ದರೂ ಕೂಡ, ಇವನ್ ದೋ ಇಟ್ ಇಸ್ ಆನ್ಲೈನ್, ನಮ್ಮ ಕ್ಲಾಸಸ್ ಎಲ್ಲ ಹೇಗಪ್ಪ ಅಂದರೆ ಲೈವಲ್ಲಿ ನಡೆಯುತ್ತೆ. ಲೈವ್ ಕ್ಲಾಸ್. ಸೊ ಈ ಥರ ಲೈವಲ್ಲಿ ಎದುರಾ ಬದ್ರ ಥರನೇ ಅಟೆಂಡ್ ಮಾಡ್ತೀವಿ. ಇಟ್ಸ್ ಆನ್ಲೈನೇ ಬಟ್ ಸ್ಟಿಲ್ ವಿ ಅಟೆಂಡ್ ಲೈವ್. ನಾನಂತೂ ಕ್ಲಾಸ್ ಲೈವಲ್ಲೇ ತೊಗೊಳ್ತೀನಿ ಆ್ಯಂಡ್ ಮೇಕ್ ಶೋರ್ ದಟ್ ಎಲ್ಲರೂ ಕ್ಯಾಮ್ರಾ ಆನ್ ಮಾಡಿ ಅಟೆಂಡ್ ಮಾಡ್ತಾರೆ, ಅಟೆಂಟಿವ್ ಆಗಿರ್ತಾರೆ. ಸೊ ಅಲ್ಲಿ ಪ್ರಿಪೇರ್ ದೇರ್ ಮೈಂಡ್ ಅದೇ ಥರ. ಸೊ ದೇ ಆರ್ ಕನೆಕ್ಟೆಡ್ ವಿತ್ ಮೀ. ರೈಟ್. ಇಟ್ಸ್ ಲೈಕ್ ಪರ್ಸ್ನಲ್ ಕನೆಕ್ಷನ್ ಥರನೇ ಇರುತ್ತೆ, ಇಂಟ್ರಾಕ್ಷನ್ ಇರುತ್ತೆ. ಸೊ ನಾನು ಮೊದಲು ಆಫ್ಲೈನ್ ಕ್ಲಾಸಸ್ಸೇ ಮಾಡ್ತಾ ಇದ್ದು, ಅಲ್ಲೆಲ್ಲ ಇಂಟ್ರಾಕ್ಷನ್ ಇರ್ತಾ ಇತ್ತು. ಸೊ ಐ ಫೀಲ್ ಇಂಟ್ರಾಕ್ಷನ್, ನನಗೆ ಇಂಟ್ರಾಕ್ಷನ್ ಅಂತೂ ಬೇಕೇ ಬೇಕು. ಸೊ ನಾನು ಏನು ಮಾಡ್ತೀನಿ, ಅವ್ರಿಗೆ ಅನ್ಮ್ಯೂಟ್ ಮಾಡೋಕ್ಕೆ, ಮಾತಾಡೋಕ್ಕೆ ಅವಕಾಶ ಕೊಡ್ತೀನಿ, ಕ್ವಶನ್ಸ್ ಕೇಳೋಕ್ಕೆ ಅವಕಾಶ ಕೊಡ್ತೀನಿ, ಶೇರಿಂಗ್ಸ್ ಮಾಡೋಕ್ಕೆ ಅವಕಾಶ ಕೊಡ್ತೀನಿ. ಇಟ್ಸ್ ಅ ಕಂಟಿನ್ಯೂಸ್ ಕ್ಲಾಸಸ್ ಅಥವಾ ಲಾಂಗ್ ಕ್ಲಾಸಸ್ ಆದರೂ ಕೂಡ ಆ ಪರ್ಸ್ನಲ್ ಟಚ್ ಅನ್ನೋದು ಇದ್ದೇ ಇರುತ್ತೆ. ದಟ್ಸ್ ಹೌ ಪೀಪಲ್ ಗೆಟ್ ಟ್ರಾನ್ಸ್ಫಾರ್ಮ್. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅದೇ ಥರ ಪರಿವರ್ತನೆ, ಬದಲಾವಣೆ ಎಲ್ಲ ಪಡೆಯುವಂಥದ್ದು. So tell me one thing, sir, most important. Mindset is too important to attract the wealth. ಎಸ್, ಡೆಫಿನೆಟ್ಲಿ ಮೈಂಡ್ಸೆಟ್ ಈಸ್ ಬೇಸ್ ಅಂತಾನೆ ಹೇಳ್ತೀನಿ. ಐ ಸೇ ಆಲ್ವೇಸ್ ಆ್ಯಟಿಟ್ಯೂಡ್ ಈಸ್ ಎವ್ರಿಥಿಂಗ್. ಆ್ಯಟಿಟ್ಯೂಡ್, ಇನ್ಫ್ಯಾಕ್ಟ್ ಆ್ಯಟಿಟ್ಯೂಡ್ ಅಂತ ಹೇಳಿದಾಗ ನಮ್ಮ ಮನಸ್ಥಿತಿ. ಓಕೆ, ಮನಸ್ಥಿತಿ ಹೆಂಗಪ್ಪ ಇರಬೇಕು, ಯಾವಾಗ ಪಾಸಿಟಿವ್ ಆ್ಯಟಿಟ್ಯೂಡ್ ಇರುತ್ತೆ ಲೈಫಲ್ಲಿ ಅಪ್ರೋಚು, ಆವಾಗಲೇ ನಾವು ಎಲ್ಲವನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ, ಅಬೆಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ. ಇನ್ಫ್ಯಾಕ್ಟ್ ನಾನು ಮನಿ ಪ್ರೋಗ್ರಾಮಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸೊ ಜನರಲಿ ಎಲ್ಲರೂ ಏನು ಮಿಸ್ಟೇಕ್ ಮಾಡ್ತಾರೆ, ಅವರು ಏನು ಪ್ರಾಬ್ಲಮ್ ಇದೆ, ಅಥವಾ ದುಡ್ಡು ಬರ್ತಾ ಇಲ್ಲ, ದುಡ್ಡು ಸಾಲ್ತಾ ಇಲ್ಲ, ಅಯ್ಯೋ ಬಿಸ್ನೆಸ್ಸೇ ಆಗ್ತಾ ಇಲ್ಲ, ಅಯ್ಯೋ ಕಸ್ಟಮರ್ಸೇ ಬರ್ತಾ ಇಲ್ಲ, ಮನಿನೇ ಇಲ್ಲ, ಮಾರ್ಕೆಟ್ ಸ್ಲೋ ಇದೆ, ಡಲ್ ಇದೆ. ಯಾವಾಗ ಈ ಥಾಟ್ಸ್ ಬರೋಕ್ಕೆ ಶುರು ಆಗುತ್ತೆ, ಅಥವಾ ಅಂಥವ್ರ ಜೊತೆ ಸೇರ್ತಾರೆ, ಮಾತಾಡ್ತಾರೆ, ಯೋಚನೆ ಬರುತ್ತೆ, ಅಲ್ಲಿ ಗಿವ್ ಯು ನಮ್ಮ ಮೈಂಡ್ ಸೆಟ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಹೇಳ್ತೀನಿ. ಇಟ್ ಕನೆಕ್ಟ್ಸ್, ಪ್ರೋಗ್ರಾಮಿಂಗ್ ಆಗುತ್ತೆ ನಮ್ಮ ಮೈಂಡು. ಸೊ ಪ್ರೋಗ್ರಾಮಿಂಗ್ ಆಗುತ್ತೆ ಇನ್ 4 ways. ಓಕೆ, 4 ways ನಾವು ಏನು ನೋಡ್ತೀವಿ, ಸೊ ಎಂಥದನ್ನು ನೋಡ್ತೀವಿ. ಸೊ ನಾವು ನೋಡೋಂಥದ್ದು ಸ್ಟ್ರಗಲಿಂಗು, ಬಿಸ್ನೆಸ್ ಆಗ್ತಾ ಇಲ್ಲ, ಪುವರು, ಇಂಥದ್ದನ್ನು ನೋಡಿದಾಗ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ. ನಾವೇನು ಯೋಚನೆ ಮಾಡ್ತೀವಿ, ಥಿಂಕಿಂಗ್ ನಮ್ಮ ಕೈಲಿದೆ. ಸೊ ನೆಗೆಟಿವ್ ಯೋಚನೆ ಮಾಡೋದು, ಅಯ್ಯೋ ಬಿಸ್ನೆಸ್ ಆಗ್ತಾ ಇಲ್ಲ, ಸ್ಲೋ ಇದೆ, ಡಲ್ ಆಗ್ತಾ ಇದೆ. ಸೊ ಅದೇ ಪ್ರೋಗ್ರಾಮಿಂಗ್ ಆಗುತ್ತೆ, ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ. ನಾವೇನು ಕೇಳಿಸ್ಕೊಳ್ತೀವಿ ಅಂದರೆ, ಈಗ ಸುತ್ತಮುತ್ತ ಯಾರೋ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡ್ತಾರೆ, ಅಯ್ಯೋ ಮಗ ಬಿಸ್ನೆಸ್ಸೇ ಆಗ್ತಾ, ಇವ್ರಿಗೆ ಆಗ್ತಾ ಇರುತ್ತೆ ಬಟ್ ಡಿಸ್ಕಸ್ ಮಾಡ್ತಾರೆ, ಅವನು ಹೇಳ್ತಾನೆ ಬಿಸ್ನೆಸ್ ಆಗ್ತಾಯಿಲ್ಲ ಕಣೋ, ಫುಲ್ ಸ್ಲೋ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಇವಂಗೂ ತಲೆಯಲ್ಲಿ ಹೋಗುತ್ತೆ, ಓ ಹೌದಾ ಮಾರ್ಕೆಟ್ ಸ್ಲೋ ಆಗಿದೆಯಾ, ನೆಕ್ಸ್ಟ್ ಟೈಮ್ ಇನ್ನು ನೋಡೋಕ್ಕೆ ಇವಂಗೂ ಬಿಸ್ನೆಸ್ ಕಡಿಮೆ ಆಗ್ಬಿಡುತ್ತೆ. ಸೊ ಏನಾಯಿತು, ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅಲ್ಲಿ. ಆ್ಯಂಡ್ ಮಾತಾಡಬೇಕಾದ್ರೂ ಅಷ್ಟೇ, ವಾಟ್ ಯು ಸ್ಪೀಕ್, ಕರೆಕ್ಟ್. ಸೊ ಏನು ಮಾತಾಡ್ತೀವಿ ಅದೇನಾಗುತ್ತೆ, ಅದು ಕೂಡ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ದೀಸ್ ಆರ್ ದ 4 ways. ನಾವು ಏನು ಮೈಂಡ್ ಸೆಟ್ ಇಟ್ಕೊಳ್ತೀವಿ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ. ಸೊ ಐ ಟೀಚ್ ಮನಿ ಪ್ರೋಗ್ರಾಮಲ್ಲಿ ಹೇಳ್ಕೊಡ್ತೀನಿ ನಾನು, ಪಾಸಿಟಿವ್ ಆಗಿ ಹೆಂಗೆ ಯೋಚನೆ ಮಾಡೋಂಥದ್ದು, ಮನಿ ಬಗ್ಗೆ ಹೆಂಗೆ ಲವ್ ತೋರಿಸೋವಂಥದ್ದು, ಇರೋದಕ್ಕೆ ಹೇಗೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸೋಂಥದ್ದು. ಸೊ ಮನಿಗೆ ಆ್ಯಕ್ಚುಲಿ ನಾವು ಥ್ಯಾಂಕ್ ಯು ಹೇಳಬೇಕು. ಗ್ರ್ಯಾಟಿಟ್ಯೂಡ್. ಎಸ್, ಮನಿ ಈಸ್ ಅ ಎನರ್ಜಿ ಅಲ್ವಾ. ಮನಿ ಈಸ್ ಅ ಎನರ್ಜಿ. ಮನಿಗೆ ಯಾವಾಗ ನಾವು ಪ್ರೀತಿ ತೋರಿಸ್ತೀವಿ, ಗ್ರ್ಯಾಟಿಟ್ಯೂಡ್ ತೋರಿಸ್ತೀವಿ, ಥ್ಯಾಂಕ್ ಯು ಹೇಳ್ತೀವಿ, ಮನಿ ಸ್ಟಾರ್ಟ್ಸ್ ಫ್ಲೋಯಿಂಗ್ ಇನ್ ಯುವರ್ ಲೈಫ್. ಮನಿ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಮೈಂಡ್ ಸೆಟ್ ಈಸ್ ಎವ್ರಿಥಿಂಗ್. ಸೊ ಸರ್, ನ್ಯೂಮರಾಲಜಿ ಅಂದರೆ ಜಸ್ಟ್ ಮ್ಯಾಜಿಕಲ್ ಅಂತ ಕಾಣಿಸುತ್ತೆ, ಅದನ್ನು ನೀವು ಹೇಗೆ ಸಿಂಪಲ್ ಆಗಿ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಎಸ್, ಡೆಫಿನೆಟ್ಲಿ. ಈಗ ನೋಡಿ, ನಂಬರ್ಸ್ ಅಂತ ಹೇಳಿದಾಗ ಇಟ್ಸ್ ನಂಬರ್ಸ್ ಆರ್ ಮ್ಯಾಜಿಕಲ್ ಓನ್ಲಿ. ಓಕೆ, ಬಿಕಾಸ್ ಯೂನಿವರ್ಸಲ್ ನಾವು ನೇಚರಲ್ಲಿ ನೋಡಿದಾಗ ಕೂಡ ಎಲ್ಲ ಕಡೆ ನಂಬರ್ಸೇ ಇದೆ. ಈಗ ಒಂದು ವೀಕಲ್ಲಿ ಎಷ್ಟು ದಿನಗಳಿದೆ, ಒಂದು ವಾರದಲ್ಲಿ ಎಷ್ಟು ದಿನಗಳಿದೆ, 7 ಈಸ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ಅಲ್ವಾ. ಸೊ ಋತುಗಳು ಅಂತ ಬಂದಾಗ ಅಲ್ಲೂ 4 ಋತುಗಳು ಬರುತ್ತೆ. ಈಗ ಮಂತ್ ಅಂತ ಬಂದಾಗ 12 months ಬರುತ್ತೆ, ರೈಟ್. ಆ್ಯಂಡ್ ಪ್ಲ್ಯಾನೆಟ್ಸ್ ಅಂತ ಬಂದಾಗ 9 planets ಬರುತ್ತೆ. ಇಟ್ಸ್ ಆಲ್ ಥ್ರೂ ನಂಬರ್ಸ್ ಓನ್ಲಿ. ನಂಬರ್ಸ್ ಆರ್ ಮ್ಯಾಜಿಕಲ್ ಆ್ಯಕ್ಚುಲಿ. ಸೊ ನಂಬರ್ ನಮ್ಮ ಲೈಫಲ್ಲಿ ಇಂಪ್ಯಾಕ್ಟ್ ಕೊಟ್ಟೇ ಕೊಡುತ್ತೆ. ಸೊ ಇಟ್ ಕ್ಯಾನ್ ಬಿ ಅಬೌಟ್ ಡೇಟ್ ಆಫ್ ಬರ್ತ್ ತೊಗೊಳ್ಳಿ, ಅಥವಾ ಮೊಬೈಲ್ ನಂಬರ್ ತೊಗೊಳ್ಳಿ, ಗಾಡಿ ನಂಬರ್ ತೊಗೊಳ್ಳಿ, ಆರ್ ಇಟ್ ಕ್ಯಾನ್ ಬಿ ನೇಮ್. ಸೊ ನೇಮ್ ಈಸ್ ಆಲ್ಸೋ ಒನ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಈವನ್ ದೋ ನಮ್ಮ ಡೇಟ್ ಆಫ್ ಬರ್ತ್ ತುಂಬ ಚೆನ್ನಾಗಿದೆ, ಅಥವಾ ಲೈಫಲ್ಲಿ ಡೇಟ್ ಆಫ್ ಬರ್ತ್ ಚೆನ್ನಾಗಿಲ್ಲ, ಸ್ಟ್ರಗಲ್ ಇದೆ ಅಂದರೂ ಕೂಡ ನೇಮನ್ನು ಬದಲಾವಣೆ ಮಾಡ್ಕೊಂಡು ನಾವೇನು ಮಾಡ್ಬೋದು, ಲೈಫಲ್ಲಿ ತುಂಬ ಚೇಂಜಸ್ ಪಡ್ಕೋಬೋದು, ಸಕ್ಸಸ್ ಪಡಿಬೋದು. ಈಗ ಡೇಟ್ ಆಫ್ ಬರ್ತ್ ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ, ಬಟ್ ಸ್ಟಿಲ್ ಅವ್ರಿಗೆ ಸಕ್ಸಸ್ ಬರ್ತಾಯಿಲ್ಲ ಅಂದರೆ ಮೇ ಬಿ ಅವ್ರ ನೇಮ್ ಅವ್ರಿಗೆ ಸಪೋರ್ಟ್ ಆಗ್ತಾ ಇರಲ್ಲ.
ಯಾಕೆಂದರೆ ಚಿಕ್ಕನಿಂದ ಇಲ್ಲಿ ತನಕ ಅತಿ ಹೆಚ್ಚು ಬಳಸಿರ್ತಾರೆ ಅವ್ರ ಹೆಸರಿನ ಎನರ್ಜಿ ತುಂಬ ಇರುತ್ತೆ. ಅದಕ್ಕೆ ನೀವು ನೋಡ್ಬೋದು ಟಾಪ್ ಇಂಡಸ್ಟ್ರಿಯಲಿಸ್ಟು ಆರ್ ಫಿಲ್ಮ್ ಪೀಪಲ್ಲು ಆರ್ ಎನಿ ಪೊಲಿಟಿಷಿಯನ್ಸ್ ಅವ್ರ ನೇಮನ್ನು ಚೇಂಜ್ ಮಾಡ್ಕೊಂಡಿರ್ತಾರೆ. ವಿತ್ ಸ್ಮಾಲ್ ಕರೆಕ್ಷನ್ ಇನ್ ದ ನೇಮ್ ಏನಾಗುತ್ತೆ, ಅವ್ರ ಲೈಫಲ್ಲಿ ತುಂಬ ಎನರ್ಜಿ ಚೇಂಜ್ ಆಗುತ್ತೆ, ಲೈಫಲ್ಲಿ ಸಕ್ಸಸ್ ಬರೋಕ್ಕೆ ಶುರು ಆಗುತ್ತೆ. ಸೊ ಯಾವತ್ತಾದ್ರು ಸ್ಪೆಸಿಫಿಕ್ ನಂಬರ್ ಇದೆಯಾ ಸರ್ ದಟ್ ಆಕ್ಚುಲಿ ಡಿಫೈನ್ ದ ಸಕ್ಸಸ್? ಡೆಫಿನೆಟ್ಲಿ ಒಂದು ನಂಬರ್ ಹೇಳಿ ಸರ್. 1 is a very successful number. No, in mobile number, in ಗಾಡಿ ನಂಬರ್, Yes. any combination number. See, we say numerology 1 to 9 numbers ಅಲ್ಲಿ these are some better number, powerful numbers ಅಂತ ಪವರ್ ನಂಬರ್ಸ್ ಅಂತ ಅನ್ಕೊಳ್ಳಿ. Zero number should not be there. ಝೀರೋ ಇದೆ, ಝೀರೋ ಮಹತ್ವ ಬೇರೆ ಥರ, ಝೀರೋನ ಮಹತ್ವ ಬೇರೆ ಥರ ಬರುತ್ತೆ. ಅದನ್ನು ನಾವು ಇನ್ ಡೆಪ್ತ್ ಹೋಗೋದಾಗಿ ತಿಳ್ಕೊಳ್ಳೋಣ. ಸೊ 1 to 9 ನಂಬರ್ಸ್ ಅಲ್ಲಿ there are some 4 numbers which are very powerful numbers. ಮೊದಲನೇದು ನಿಮ್ಮದೇ 1 is a powerful number. ಎರಡನೇದು 5 is connected to Mercury ಅಂದರೆ ಬುಧ ಗ್ರಹ. ಓಕೆ, ಸೊ ಇಟ್ಸ್ ಅ ಬ್ಯಾಲೆನ್ಸ್ ನಂಬರ್ ಅಂತ ಕರಿತೀವಿ ನಾವು. ಆ್ಯಂಡ್ ಇಟ್ಸ್ ಅ ಹ್ಯಾಪಿ ಪರ್ಸನ್. 5 ನಂಬರ್ ಅವ್ರು ನೋಡಿ ಯಾವಾಗಲೂ ಹ್ಯಾಪಿಯಾಗಿರ್ತಾರೆ. ದೇ ಅಟ್ರಾಕ್ಟ್ ಸಕ್ಸಸ್, ನ್ಯಾಚುರಲ್ ಆಗಿ ಸಕ್ಸಸ್ ಅಟ್ರಾಕ್ಟ್ ಆಗುತ್ತೆ. ಮನಿ ನಂಬರ್ ಅದು ಆ್ಯಕ್ಚುಲಿ. ಸೊ ಮನಿ ಫ್ಲೋ ಇರುತ್ತೆ ಅವ್ರಿಗೆ. ಆ್ಯಂಡ್ ಇಟ್ಸ್ ಅ ವೆರಿ ಬಿಸ್ನೆಸ್ನ ನಂಬರ್ ಆ್ಯಕ್ಚುಲಿ. ರಾಜಯೋಗ್ ನಂಬರ್ ಶೇರ್ ಮಾಡಿ ಸರ್. ರಾಜಯೋಗ ನಂಬರ್ ಅಂತ ಹೇಳಿ ಬಂದಾಗ ನೋಡಿ, ಇವಾಗ ನಾವು ಒಬ್ಬ ಡೇಟ್ ಆಫ್ ಬರ್ತ್ ವ್ಯಕ್ತಿಯ ಡೇಟ್ ಆಫ್ ಬರ್ತಲ್ಲಿ ಒಂದು ಗ್ರಿಡ್ನ ತಯಾರು ಮಾಡ್ತೀವಿ ನಾವು, ಲೋ ಶೋ ಗ್ರಿಡ್ ಅಂತ ಹೇಳ್ಬಿಟ್ಟು. ಯು ಕ್ಯಾನ್ ಶೇರ್ ದ Yes. ಗ್ರಿಡ್. ರಾಜಯೋಗ್ ನಂಬರ್ ಗ್ರಿಡ್ ಸರ್, ಡೇಟ್ ಆಫ್ ಬರ್ತ್. ಸರಿ ಸರ್. ಈಗ ಲೆಟ್ಸ್ ಟೇಕ್ ಎಕ್ಸಾಂಪಲ್ ಆಫ್ ಇವತ್ತಿನ ಡೇಟ್ ಇದೆ ತಗೊಳ್ತೀನಿ. 15/10/2025. ಸೊ ಇಲ್ಲಿ ನಾವು ಕಂಡುಹಿಡಿಯೋಣ. 15ಇಂದ ಏನು ಬಂತು? 1 5 6 ಬಂತು, ಮೂಲಾಂಕ 6 ಆಯಿತು. ಭಾಗ್ಯಾಂಕ ಇಷ್ಟು ಡೇಟ್ ಆಫ್ ಬರ್ತ್ನ ತೊಗೊಂಡು ಕೂಡಿಸ್ಬೇಕು. 1 5 1 0 2 0 2 5. ಆವಾಗಲೇ ನಾವು ನೋಡಿದ್ವಿ, ಇಷ್ಟು ಕೂಡಿಸಿದಾಗ 16ರಿಂದ 7 ಬರುತ್ತೆ. ಸೊ ಇದು ಭಾಗ್ಯಾಂಕ. ಇದಿಷ್ಟನ್ನ ತೊಗೊಂಡು ನಾವು ಗ್ರಿಡ್ನ ತಯಾರು ಮಾಡ್ತೀವಿ, ಅಂದರೆ ಕುಂಡ್ಲಿ ಅಂತ ಕರಿತೀವಿ. ಓಕೆ. ಈಗ ಹೇಗೆ ಅಸ್ಟ್ರಾಲಜಿಯಲ್ಲಿ ಕುಂಡ್ಲಿ ಎಲ್ಲ ಬರುತ್ತೆ, ಬರ್ಡ್ ಚಾರ್ಟ್ ಬರುತ್ತೆ, ಅದೇ ಥರ ಲೋ ಶೋ ಗ್ರಿಡ್ ಅನ್ನೋದು ಒಂದು ಬರ್ಡ್ ಚಾರ್ಟ್ ಇದು. ಸೊ ವಿತ್ ದ್ಯಾಟ್ ವಿ ಕ್ಯಾನ್ ಡಿಕೋಡ್ ಅವರ್ ಲೈಫ್ ಥರ. ಓಕೆ, ಸೊ ಇಟ್ಸ್ ಅ 3x3 ಗ್ರಿಡ್ ಇದು. 3x3 ಗ್ರಿಡ್ ಇದು. ಈಚ್ ನಂಬರ್ ಸ್ಪೆಸಿಫಿಕ್ ಪ್ಲೇಸ್ ಬರುತ್ತೆ. ಓಕೆ, ಈಚ್ ನಂಬರ್ ಸ್ಪೆಸಿಫಿಕ್ ಪ್ಲೇಸ್. ಸೊ 4 ರಾಹು ಬಂದ್ಬಿಟ್ಟು ಈ ಜಾಗದಲ್ಲಿ ಬರುತ್ತೆ. 4 ನಂಬರ್ ಈಸ್ ರಾಹು ನಂಬರ್ ಆ್ಯಕ್ಚುಲಿ. 9 ಈ ಜಾಗದಲ್ಲಿ ಬರುತ್ತೆ. ನಂಬರ್ 2 ಈ ಜಾಗದಲ್ಲಿ ಬರುತ್ತೆ. ಆ್ಯಂಡ್ ನಂಬರ್ 3 ಗುರು ಈ ಜಾಗದಲ್ಲಿ ಬರುತ್ತೆ. ಓಕೆ, ಆ್ಯಂಡ್ 5 ನಂಬರ್ ಈಸ್ ಅ ಸೆಂಟರ್ ಆಫ್ ದ ಹೌಸ್. ಸೊ ಇದು 5 ಸೆಂಟರಲ್ಲಿ ಬರುತ್ತೆ. ಆ್ಯಂಡ್ 7 ನಂಬರ್ ಇಲ್ಲಿ ಬರುತ್ತೆ. 8 ನಂಬರ್ ಈ ಗ್ರಿಡ್ಡಲ್ಲಿ ಬರುತ್ತೆ. 1 ನಂಬರ್ 6 ನಂಬರ್. ಸೊ ಇದು ಬೇಸಿಕಲಿ ಲೋ ಶೋ ಗ್ರಿಡ್. ಈ ಗ್ರಿಡ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಈ ಡೇಟ್ ಆಫ್ ಬರ್ತ್ಗೆ ಗ್ರಿಡನ್ನು ತಯಾರು ಮಾಡಬೇಕು. ಸೊ ಲೆಟ್ಸ್ ಪ್ರಿಪೇರ್ ದಟ್ ಗ್ರಿಡ್. ಇವತ್ತಿನ ಡೇಟ್ ಆಫ್ ಬರ್ತ್ಗೆ ಡೇಟ್ ಆಫ್ ಬರ್ತ್ನ ಎಲ್ಲ ಅಂಕಿಗಳನ್ನು ಗ್ರಿಡಲ್ಲಿ ಹಾಕಬೇಕು. ಏನೇನು ಅಂಕಿಗಳು ಬರುತ್ತೋ, ನಂಬರ್ಸ್ ಬರುತ್ತೋ ಎಲ್ಲ ಎಂಟರ್ ಮಾಡಬೇಕು ಅದರ ಪ್ಲೇಸಲ್ಲಿ. ಸೊ ಡೇಟಲ್ಲಿ ಏನಿದೆ 1 5 ಇದೆ. ಸೊ 1 ಹಾಕೋಣ. 1 ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ 1 ಹಾಕೋಣ. 5 ಬರುತ್ತೆ. ಸೊ 5 ಇಲ್ಲಿ ಬರುತ್ತೆ ಸೆಂಟರ್. ಸೊ 5 ಹಾಕೋಣ. 10 ಇದೆ. ಅಗೈನ್ 10 ಅಂದರೆ 1 ಅಂತ ಅರ್ಥ. ಸೊ 0 ಬಿಟ್ಬಿಡೋಣ. 0ಗೆ ಹಾಕೋಕ್ಕೆ ಎಲ್ಲೂ ಜಾಗ ಇಲ್ಲ. ಸೊ 0 ಬಿಟ್ಬಿಡೋಣ. 1 ಹಾಕಾಯಿತು. 2 ಇದೆ. ಸೊ 2 ಜಾಗ ಇಲ್ಲಿ ಬಂತು. ಸೊ ಅಗೈನ್ 0 ಇದೆ, ಬಿಟ್ಬಿಡೋಣ. ಮತ್ತೆ 2 ಬಂತು. ಸೊ 2 ಟೈಮ್ಸ್ ಬರುತ್ತೆ 2. 5 ಇದೆ ಮತ್ತೆ. ಸೊ ಮತ್ತೊಮ್ಮೆ 5 ಬಂತು. ಓಕೆ, ನೆಕ್ಸ್ಟ್ ಇದು ಒಂದು ಸ್ಟೆಪ್. ಇದು ಡೇಟ್ ಆಫ್ ಬರ್ತ್ ಎಲ್ಲ ಅಂಕಿಗಳು ಹಾಕಂಥದ್ದು. ನೆಕ್ಸ್ಟ್ ಮೂಲಾಂಕ, ಭಾಗ್ಯಾಂಕ. ಈ ನಂಬರು ಗ್ರಿಡ್ಡಲ್ಲಿ ಹಾಕಬೇಕು. ಸೊ ಭಾಗ್ಯಾಂಕ ಕಂಪಲ್ಸರಿ ಹಾಕಬೇಕು. ಭಾಗ್ಯಾಂಕ 7 ಬಂದಿದೆ, ಹಾಕ್ಬೇಕು ಕಂಪಲ್ಸರಿ. ಮೂಲಾಂಕ ಹಾಕ್ಬೇಕಂತ ಹೇಳಿದ್ರೆ ಒಂದು ರೂಲ್ಸ್ ನೋಡ್ಬೇಕು ನಾವು. ಆ ರೂಲ್ಸ್ ಏನಪ್ಪ ಅಂದರೆ, ಸಿಂಗಲ್ ಡಿಜಿಟ್ ಡೇಟಿಂದ ಬಂದಾಗ ಮೂಲಾಂಕ ಹಾಕಂಗಿಲ್ಲ. ಅಂದರೆ 1ನೇ ತಾರೀಕಿಂದ 10ನೇ ತಾರೀಕು ಹುಟ್ಟಿದ್ರೆ ಅದರ ಮೂಲಾಂಕ ಹಾಕಂಗಿಲ್ಲ. 20 ಇಟ್ಟಿದ್ರು ಹಾಕಂಗಿಲ್ಲ, 30 ಹುಟ್ಟಿದ್ರು ಹಾಕಂಗಿಲ್ಲ. ಇದು ಬಿಟ್ಟು ಬೇರೆ ಯಾವುದೇ ದಿನಾಂಕದಲ್ಲಿ ಹುಟ್ಟಿದ್ರೂ ಅದರ ಮೂಲಾಂಕನ ಹಾಕಬೇಕು. ಇವತ್ತು ತಾರೀಕು 15 ಇದೆ. ಸೊ 1 5 ಕೂಡಿಸಿದ್ರೆ 6 ಬರುತ್ತೆ. ಅದನ್ನು ಗ್ರಿಡಲ್ಲಿ ಹಾಕಬೇಕು. ಸೊ 6 ಹಾಕಬೇಕು. 6 ನಂಬರ್ ಕರಿ. ಸರಿ ಸರ್, ಗೊತ್ತಾ? ಸೊ ಇಲ್ಲಿಗೆ ಗ್ರಿಡ್ ತಯಾರಾಯಿತು. ಸೊ ಇಲ್ಲಿ ನಾವು ಏನು ನೋಡ್ಬೋದಪ್ಪ ಅಂತ ಹೇಳಿದ್ರೆ, ಇಲ್ಲಿ ಕೆಲವು ಅಂಕಿಗಳು ಮಿಸ್ ಆಗಿದೆ. 4 ನಂಬರ್ ಮಿಸ್ಸಿಂಗ್ ಇದೆ. 4 ಅಂಕಿಗಳು ಮಿಸ್ ಆಗಿದೆ. ಸೊ ಈ ಮಿಸ್ಸಿಂಗ್ ನಂಬರ್ನ ಪ್ರಭಾವ ಅವ್ರ ಲೈಫಲ್ಲಿ ಇರುತ್ತೆ. ಬಿಕಾಸ್ ವಿ ನೀಡ್ ಆಲ್ ದ ಎನರ್ಜಿ.
ಎಲ್ಲ ಗ್ರಹಗಳ ಎಲ್ಲ ಪ್ಲಾನೆಟ್ಸ್ನ ಎನರ್ಜಿ ಬೇಕು, ಬ್ಲೆಸ್ಸಿಂಗ್ಸ್ ಬೇಕು ನಮಗೆ. ಸರಿ. ಓಕೆ, ಸೊ ಈಗ ನಂಬರ್ ಮಿಸ್ ಆಗಿದ್ರೆ ಅದರ ಇಂಪ್ಯಾಕ್ಟ್ ಇರುತ್ತೆ. ಸೊ ಅದಕ್ಕೆಲ್ಲ ರೆಮಿಡಿ ಮಾಡ್ಕೋಬೇಕಾಗತ್ತೆ. ಈಗ ನಂಬರ್ ರಿಪೀಟ್ ಜಾಸ್ತಿ ಆಗಿದ್ರು ಕೂಡ ಅದಕ್ಕೂ ರೆಮಿಡಿ ಮಾಡಬೇಕಾಗತ್ತೆ. ಯಾವುದೇ ಒಂದು ಈಗ ನೋಡಿ, ಯಾವುದೇ ವಿಟಮಿನ್ನು ಅಥವಾ ಏನೋ ಒಂದು ಜಾಸ್ತಿ ಆಯ್ತು ಅಂದರೆ ಅದು ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಕೊಡುತ್ತೆ. ಸೊ ಡಾಕ್ಟರ್ ಏನು ಹೇಳ್ತಾರೆ, ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ಏನೋ ಮಿಸ್ಸಿಂಗ್ ಇದೆ ನೋಡಿ, ವಿಟಮಿನ್ ಕಡಿಮೆ ಇದೆ, ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತಾರೆ. ಸೊ ಲೈಕ್ ದ್ಯಾಟ್. ಈಗ ಇಲ್ಲಿ 2 times ಬಂದಿದೆ, 1 ಇಟ್ಸ್ ಗುಡ್ ಆ್ಯಕ್ಚುಲಿ. 2 time ಬಂದರೆ ಬೆಸ್ಟ್ ಅಂತ ಕರಿತೀವಿ. 2 timeಗಿನ ಜಾಸ್ತಿ ಬಂದರೆ ನೆಗೆಟಿವ್ ಸೈಡ್ ಹೋಯ್ತು. 3 time ಜಾಸ್ತಿ, 3 and above ಬಂದರೆ ಇಟ್ಸ್ ಅ ನೆಗೆಟಿವ್ ಸೈಡ್ ಹೋಯಿತು ಅಂತ ಹೇಳ್ಬಿಟ್ಟು. ಈಗ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಏನಾಯಿತು, 8 ನಂಬರ್ ರಿಪೀಟ್ ಇದೆ, 8 number repeated. 3 ಸರಿ 2 ಬಂದಿದೆ. time. 3 times. 3 times. 3 times ಬಂದಿರೋದು ಕೂಡ ನಿಮಗೆ ಒಂದು ಸ್ಟ್ರಗಲ್ ಕೊಟ್ಟಿದೆ. ಇವೊಂದು ಡೇಟ್ ಆಫ್ ಬರ್ತ್ 1 ಬಂದಿದೆ, ಚೆನ್ನಾಗಿದೆ, ಬಟ್ 8 ರಿಪೀಟ್ ಇದೆ. ಆ ರಿಪೀಟ್ ಆಗಿರೋದ್ರಿಂದ ಲೈಫಲ್ಲಿ ಸ್ವಲ್ಪ ಸ್ಟ್ರಗಲ್ ಪಟ್ಟಿದ್ದೀರಾ. ಜೊತೆಗೆ 1 8 ಆ್ಯಂಟಿ ಕಾಂಬಿನೇಷನಿಂದ ಕೂಡ ಲೈಫಲ್ಲಿ ಸ್ವಲ್ಪ ಸ್ಟ್ರಗಲ್ ಪಟ್ಟಿದ್ದೀರಾ. ಓಕೆ, ಈ ಥರ ಒಂದು ಡೇಟ್ ಆಫ್ ಬರ್ತ್ನ ಕಾಂಬಿನೇಷನ್ ಕೂಡ ಮ್ಯಾಟರ್ ಆಗುತ್ತೆ. ಗ್ರಿಡ್ಡಲ್ಲಿ ಕೂಡ ಯಾವ್ಯಾವ ನಂಬರ್ಸ್ ಬರುತ್ತೆ. ಈಗ ಇದ್ರಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಈ ಒಂದು ಟಾಪ್ ಲೈನ್ ಏನಿದೆ ಇದನ್ನು ಮೈಂಡ್ ಲೈನ್ ಅಂತ ಕರಿತೀವಿ. ಸೊ 4 9 2 ಇದು ಮೈಂಡ್ ಲೈನ್. ಇದು ಇಲ್ಲಿ 4 ಇಲ್ಲ, 9 ಇಲ್ಲ, ಬರೀ 2 ಮಾತ್ರ ಇದೆ ಅಂದರೆ 33% ಅಂತ ಅಂದ್ಕೊಳ್ಳೋಣ. 3 ನಂಬರ್ ಇದ್ದರೆ 100% ಅಂತ ಕರಿತಾ ಇದ್ದೆ, ಬಟ್ ಈಗ ಒಂದೇ ಇರೋದು, 2 ಒಂದೇ ಇರೋದು. ಸೊ 2 ಒಂದೇ ಇರೋದ್ರಿಂದ 33% ಅಷ್ಟೇ. 33% ಅಂದ್ರೇನು, ಈಗ 100% ಇದ್ದರೆ ಏನಂತ ಅರ್ಥ. 100% ಇದ್ದಿದ್ರೆ ತುಂಬ ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ, ಮೆಮೊರಿ ಸ್ಟ್ರಾಂಗ್ ಇರುತ್ತೆ, ವೆರಿ ಗುಡ್ ಥಿಂಕರ್ಸ್ ಆಗಿರ್ತಾರೆ, ಸ್ಟ್ರಾಂಗ್ ಡಿಫ್ರೆಂಟ್ ಥಿಂಕಿಂಗ್ ಇರುತ್ತೆ. ಸೊ ಮೆಂಟಲಿ ದೇ ಆರ್ ವೆರಿ ಸ್ಟ್ರಾಂಗ್ ಅಂತ ಅರ್ಥ 4 9 2 ಇದ್ದಾಗ. ಇದೇ ಥರ ನೀವು ರಾಜಯೋಗ ಕೇಳಿದ್ರಿ. ಸೊ ರಾಜಯೋಗಗೆ ಲೈನ್ ಯಾವುದಪ್ಪ ಅಂದರೆ 4 5 6. ಎಸ್, ಡಯಾಗ್ನಲಿ ಈ ಲೈನ್ ಏನಿದೆ ಇದು ರಾಜಯೋಗ ಲೈನ್. ಇದು ರಾಜಯೋಗ ಲೈನ್ 1. ಇದು ಕೂಡ ಒಂದು ರಾಜಯೋಗ ಲೈನು 2. ಇದು 2 5 8. ಈಗ ನೋಡಿ, ಇವ್ರಿಗೆ ಆ್ಯಕ್ಚುಲಿ 5 ಬಂದಿದೆ, 6 ಬಂದಿದೆ, ವಿಚ್ ಇಸ್ ವೆರಿ ಲಕ್ಕಿ. ವೆರಿ ಲಕ್ಕಿ. ಯಾರ್ದಾದ್ರೂ ಗ್ರಿಡ್ಡಲ್ಲಿ 5 6 ಇದ್ದರೆ ಸಮ್ಹೌ ಲೈಫಲ್ಲಿ ಫೈನಾನ್ಷಿಯಲ್ ಸಕ್ಸಸ್ ಪಡೀತಾರೆ. ಮೂಲಾಂಕನೂ 6 ಬಂದಿದೆ. 6 ಅಂದರೆ ಅರ್ಥ ಲಕ್ಷ್ಮಿಯ ನಂಬರ್. ಇದು 6 ಇಸ್ ಅ ಲಕ್ಷ್ಮಿಯ ನಂಬರ್. ಓಕೆ, ಸೊ ಡೆಫಿನೆಟ್ಲಿ ಅವರು ಲೈಫಲ್ಲಿ ಲಕ್ಸುರಿನ ಪಡಿತಾರೆ, ಪ್ರಾಸ್ಪ್ಯಾರಿಟಿ ಪಡಿತಾರೆ 6. ಓಕೆ, ಸೊ 6 ಗ್ರಿಡ್ಡಲ್ಲೂ 5 ಕೂಡ ಬಂದಿದೆ. ಇವತ್ತಿನ ಡೇಟಲ್ಲಿ 5 ಇದೆ, ಇಯರಲ್ಲೂ 5 ಇದೆ. ಸೊ 5 ಬರೋದು ಸೊ ಲಕ್ಕಿ ಅಂತ ಹೇಳ್ಬೋದು. ಬಿಕಾಸ್ ಆಲ್ಮೋಸ್ಟ್ ಮೋರ್ ದೆನ್ 70% ಪೀಪಲ್ಗೆ ಗ್ರಿಡ್ಡಲ್ಲಿ 5 ಮಿಸ್ ಆಗುತ್ತೆ. ನನ್ನ ಗ್ರಿಡ್ಡಲ್ಲೂ 5 ಮಿಸ್ಸಿಂಗ್ ಇದೆ. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಇಂಪ್ಯಾಕ್ಟ್ ಲೈಫಲ್ಲಿ. ಸ್ವಲ್ಪ ಬ್ಯಾಲೆನ್ಸ್ ಮಿಸ್ ಆಗಲಿಕ್ಕೆ ಅಥವಾ ಒಂದು ಸ್ಟ್ರಗಲ್ ಅಥವಾ ಇಂಪ್ಯಾಕ್ಟ್ ಕೊಡಲಿಕ್ಕೆ ಅದು ಕೂಡ ಮ್ಯಾಟರ್. ಯಾರ ಗ್ರಿಡ್ಡಲ್ಲಿ 5 ಬಂದಿದೆ ಸಮ್ಹೌ ಅವ್ರ ಲೈಫಲ್ಲಿ ಬ್ಯಾಲೆನ್ಸ್ ಇರುತ್ತೆ. Okay, Gopi sir, we already talked about this chart. So still perfect career ಮತ್ತು ಬಿಸ್ನೆಸ್ ಪಾತ್ ಚೂಸ್ ಮಾಡಲು ನ್ಯೂಮರಾಲಜಿ ಯೂಸ್ ಮಾಡಬಹುದಾ ಸರ್? ಡೆಫಿನೆಟ್ಲಿ. ಈಗ ನೋಡಿ, 2 ಥರ ಎಕ್ಸಾಂಪಲ್ಗಳು, 2 ಥರ ಅರ್ಥ ಮಾಡಿಸ್ತೀನಿ ನಿಮಗೆ. ನ್ಯೂಮರಾಲಜಿಯಿಂದ ಗೊತ್ತಾಗುತ್ತೆ ನಮಗೆ ಯಾವ ಕರಿಯರ್ ತುಂಬ ಸೂಟ್ ಆಗುತ್ತೆ ಇವ್ರಿಗೆ ಅಂತ ಹೇಳ್ಬಿಟ್ಟು. ಯಾವ ಕರಿಯರ್ ಇವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತೇಳಿ. ಈಗ ನೋಡಿ, ಎಕ್ಸಾಂಪಲ್ ಇವತ್ತಿನ ಡೇಟ್ ಆಫ್ ಬರ್ತ್ ತೊಗೊಳ್ತೀವಿ. ಇವತ್ತಿನ ಡೇಟ್ ಆಫ್ ಬರ್ತಲ್ಲಿ 7 ಬರ್ತಾ ಇದೆ. ಸೊ 7 ಯಾವುದು, ಕೇತುವಿನ ನಂಬರ್. ಕೇತು ಈಸ್ ಅ ಸ್ಪಿರಿಚುವಲ್ ನಂಬರ್, ಸ್ಪಿರಿಚುಯಾಲಿಟಿ ಕಡೆ ಹೋಗುವಂಥದ್ದು. ಸೊ ಕಂಡಕ್ಟರ್ ನಂಬರ್ ಅಂತ ಹೇಳಿದ್ವಲ್ಲ, ಭಾಗ್ಯಾಂಕ, ದಟ್ ಶೋಸ್ ಲೈಫಲ್ಲಿ ಏನಕ್ಕೆ ಹುಟ್ಟಿದ್ದಾರೆ, ಏನು ಮಾಡಬೇಕು ಅವರು. ಸೊ ಕರಿಯರ್ನ ಮೋಸ್ಟ್ಲಿ ತೋರಿಸುತ್ತದು. ಇದು ಮಾಡಿದ್ರೆ ಇವ್ರಿಗೆ ಭಾಗ್ಯೋದಯ ಆಗುತ್ತೆ, ಇವ್ರಿಗೆ ಒಳ್ಳೇದಾಗತ್ತೆ, ಇವ್ರಿಗೆ ಸಕ್ಸಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಕಂಡಕ್ಟರ್ ನಂಬರ್ ಪ್ರಕಾರ ಅವರು ಆದಷ್ಟು ಕರಿಯರ್ನ ಚೂಸ್ ಮಾಡ್ಕೊಳ್ಳೋಂಥದ್ದು, ಅದರ ರಿಲೇಟೆಡ್ ಮಾಡೋಂಥದ್ದು ಅವ್ರಿಗೆ ತುಂಬ ಈಸಿ ಆಗುತ್ತೆ, ಸಕ್ಸಸ್ ಕೂಡ ಪಡಿತಾರೆ. ಈಗ 7 ನಂಬರ್ ಬಂದಿದೆ, ಉದಾಹರಣೆ 7ಗೆ ತೊಗೊಳ್ಳೋಣ. ಸೊ 7 ನಂಬರ್ ಏನು ಕೊಡುತ್ತೆ, 7 ನಂಬರ್ ಕಂಡಕ್ಟರ್ ಬಂದಾಗ ದೇ ಕ್ಯಾನ್ ಗೋ ಇನ್ ಟು ಎಜುಕೇಷನ್ ಫೀಲ್ಡ್. ಓಕೆ, ಆ್ಯಂಡ್ ದೇ ಆರ್ ವೆರಿ ಕ್ಯೂರಿಯಸ್. ತುಂಬ ಕಲಿಕೆ, ಲರ್ನಿಂಗು, ಇನ್ ಡೆಪ್ತ್ ಹೋಗೋಂಥ ಒಂದು ಕೆಪಾಸಿಟಿ ಅವರಲ್ಲಿರುತ್ತೆ. ಸೊ ಡಾಕ್ಟರ್ಸ್ ಆಗ್ಬೋದು, ಹೀಲರ್ಸ್ ಆಗ್ಬೋದು, ಸೈಂಟಿಸ್ಟ್ಗಳಾಗ್ಬೋದು, ಆರ್ ಸ್ಪಿರಿಚುಯಾಲಿಟಿ ಫೀಲ್ಡ್ಗೆ ಹೋಗ್ಬೋದು, ಅಥವಾ ನಮ್ಮ ಅಕಲ್ಟ್ ಫೀಲ್ಡ್ಗೆ ಬರ್ಬೋದು. ಓಕೆ, ಆ್ಯಂಡ್ ಸಮಥಿಂಗ್ ರಿಲೇಟೆಡ್ ಟು innovation, R&D. So 7 number always connects to the R&D, innovation, creativity ಇಂಥದ್ದು. ಸೊ R&D ಫೀಲ್ಡಲ್ಲೋ ಅಥವಾ ಇನ್ನೋವೇಷನ್ ಫೀಲ್ಡಲ್ಲೋ ಅಥವಾ ಡಿಸೈನಿಂಗ್ ಫೀಲ್ಡಲ್ಲಿ ಇಂಟೀರಿಯರ್ ಡಿಸೈನಿಂಗ್ಸು, ಇಂಥ ಒಂದು ಪ್ರೊಫೆಷನ್ಗೆ 7 ನಂಬರ್ ಸೂಟ್ ಆಗುತ್ತೆ. ಈ ಥರ ಈಚ್ ನಂಬರ್ಗೆ ಅವರ ಪ್ರೊಫೆಷನ್ ಯಾವ್ದು ಸೂಟ್ ಆಗುತ್ತೆ, ಮೋಸ್ಟ್ಲಿ ಕರಿಯರ್ ಯಾವ್ದು ಸೂಟ್ ಆಗುತ್ತೆ, ಈ ಥರ ನ್ಯೂಮರಾಲಜಿ ಸಪೋರ್ಟ್ ಮಾಡುತ್ತೆ. ಈಸಿಯಾಗಿ ಗೊತ್ತಾಗುತ್ತೆ ಈ ಒಂದು ಫೀಲ್ಡ್ ಅವ್ರಿಗೆ ಸಕ್ಸಸ್ ಕೊಡುತ್ತೆ ಕೊಡಲ್ಲ ಅಂಥೇಳಿ ಗೊತ್ತಾಗುತ್ತೆ. ಇದು ಒಂದು ರೀತಿ. ಆ್ಯಂಡ್ ಅಫ್ಕೋರ್ಸ್ ನ್ಯೂಮರಾಲಜಿನ ಕರಿಯರ್ ಆಗಿ ತೊಗೋಬೋದಾ? ಡೆಫಿನೆಟ್ಲಿ.
ಸೊ ನಮ್ಮ ಒಂದು ಅಕಾಡೆಮಿನಲ್ಲಿ ಕಲ್ತವರೆಲ್ಲ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸರ್ಟಿಫೈಡ್ ಆಗಿ ನ್ಯೂಮರಾಲಜಿಸ್ಟ್ಗಳಾಗಿ ಸರ್ಟಿಫಿಕೇಟ್ ಪಡ್ಕೊಂಡು ಸೊ ದೇರ್ ಆಲ್ ಪ್ರೊಫೆಷ್ನಲ್ ಆಗಿ ನ್ಯೂಮರಾಲಜಿನ ಒಂದು ಕರಿಯರ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ. ಮಂತ್ಲಿ ದೇರ್ ಆಲ್ ಸ್ಟಾರ್ಟೆಡ್ ಅರ್ನಿಂಗ್ 1 lakh ರೂಪಿ, 2 lakh, 5 lakh ರೂಪೀಸ್ವರೆಗೂ ಅರ್ನ್ ಮಾಡ್ತಾ ಇದ್ದಾರೆ ವಿತ್ ಅದರ್ ಮಾಡಾಲಿಟೀಸ್ ಎಲ್ಲ ಸೇರಿಸ್ಕೊಂಡು ಯಂತ್ರ ಕಂಪ್ಲೀಟ್ ಕನ್ಸಲ್ಟೇಷನ್ ತೊಗೊಳೋದು ಈ ಥರ ಎಲ್ಲ ಮಾಡ್ತಾ ದೇರ್ ಸ್ಟಾರ್ಟೆಡ್ ಅರ್ನಿಂಗ್ ಮೋರ್ ದೆನ್ 3, 4, 5 lakhsವರೆಗೂ ಅರ್ನ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ವಾಟ್ ನ್ಯೂಮರಾಲಜಿ ಕ್ಯಾನ್ ಗಿವ್ ಅಪರ್ಚುನಿಟಿ ಬಿಕಾಸ್ ಇಟ್ಸ್ ಅ ಗ್ರೋಯಿಂಗ್ ಇಂಡಸ್ಟ್ರಿ. ಯಾಕಂದರೆ ಆನ್ಲೈನ್ ಬೆಳೀತಾ ಇದೆ ಅಲ್ವಾ, ಆನ್ಲೈನ್ ಬೆಳೆಯುತ್ತೆ ಆ್ಯಂಡ್ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಸೊ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಯೂತ್ಸ್ ಬೆಳೀತಾರೆ, ನೆಕ್ಸ್ಟ್ ಮದುವೆ ಆಗಬೇಕು ಅಂತಾರೆ. ಮದುವೆ ಆಗ್ಬೇಕಂತ ಹೇಳಿದಾಗ ಮಗು ಆಗುತ್ತೆ, ಮಗು ಆದಮೇಲಿಂದ ಅವ್ರಿಗೆಲ್ಲ ಒಂದು ಅವೇರ್ನೆಸ್ ಇದ್ದೇ ಇರುತ್ತೆ. ಸಮ್ ಸೋಷಿಯಲ್ ಮೀಡಿಯಾ ಜಾಸ್ತಿ ಬೆಳೆಯುತ್ತೆ ಆ್ಯಂಡ್ ಇದರ ಪಾಡ್ಕ್ಯಾಸ್ಟಿಂದ ಅವ್ರಿಗೆಲ್ಲ ಅವೇರ್ನೆಸ್ ಬಂದೇ ಬರುತ್ತೆ. ಓ ನ್ಯೂಮರಾಲಜಿ ಅಂತ ಇದೆಯಪ್ಪ, ಓ ನೇಮ್ ಅಂತ ಇದೆಯಪ್ಪ ಅಂತೆಲ್ಲ. ಸೊ ಮಗುಗೆ ಒಂದು ಒಳ್ಳೆ ಹೆಸರಿಡ್ಬೇಕಂದಾಗ ಒಂದು ಯೋಚನೆ ಬಂದೇ ಬರುತ್ತೆ. ಇಷ್ಟೆಲ್ಲ ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾಮಕರಣ ಮಾಡ್ತಾರೆ, ಒಂದೊಳ್ಳೆ ಹೆಸರಿಟ್ಟಿಲ್ಲ ಅಂತ ಹೇಳಿದ್ರೆ ಹೋಗಿರಪ್ಪ ಒಳ್ಳೆ ಹೆಸರಿಡೋಣ ಅಂಥೇಳಿ ನ್ಯೂಮರಾಲಜಿಸ್ ಹತ್ರ ಹೋಗ್ತಾರೆ. ಸೊ ನ್ಯೂಮರಾಲಜಿ ಈಸ್ ಅ ಗ್ರೋಯಿಂಗ್ ಇಂಡಸ್ಟ್ರಿ, ಐ ಕ್ಯಾನ್ ಸೇ ದಟ್. ಓಕೆ ಸರ್. ಸೊ ಇವತ್ತು ಮ್ಯಾನಿಫೆಸ್ಟಿಂಗ್ ಶುರು ಮಾಡುವವರಿಗೆ ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ಯು ರಿಕಮೆಂಡ್? ಫಸ್ಟ್ ಸ್ಟೆಪ್ ಏನಪ್ಪ ರೆಕಮೆಂಡ್ ಮಾಡೋದಂತಂದರೆ ಗ್ರ್ಯಾಟಿಟ್ಯೂಡ್. ನೋಡಿ, ಮ್ಯಾನಿಫೆಸ್ಟ್ನ ಒಂದು ರೂಲ್ ಏನಪ್ಪ ಅಂತ ಹೇಳಿದ್ರೆ ಏನಿದೆ ಅದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿರಬೇಕು. ಭಗವಂತ ನಮ್ಗೆ ಎಷ್ಟೆಲ್ಲ ಕೊಟ್ಟಿದ್ದಾನೆ, ಹ್ಯಾಸ್ ಗಿವನ್ ಸೋ ಮಚ್. ಓಕೆ, ಆರೋಗ್ಯವಾಗಿದ್ದೀವಿ, ಎಲ್ಲ ಬಾಡಿ ಪಾರ್ಟ್ಸ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಎಜುಕೇಷನ್ ಸಿಕ್ಕಿದೆ, ನಾಲೆಜ್ ಇದೆ, ಫ್ಯಾಮಿಲಿ ಇದೆ, ಪೇರೆಂಟ್ಸ್ ಇದ್ದಾರೆ, ಎಲ್ಲನೂ ಇದೆ ನಮ್ಮ ಹತ್ರ ಅಲ್ವಾ. 90% ಚೆನ್ನಾಗಿದೆ ಲೈಫಲ್ಲಿ, ಸಮ್ 10% ಈಸ್ ನಾಟ್ ಓಕೆ. ಸೊ ರಾದರ್ ಏನು ಸರಿ ಇಲ್ಲ ಅಥವಾ ಏನು ಆಗ್ತಾ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋ ಬದಲು ಇರೋದಕ್ಕೆ ಡೈಲಿ ನಾವು ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ಬರೋಂಥದ್ದು. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಹೇಳೋದಂದರೆ ಎಲ್ಲರಿಗೂ ಗ್ರ್ಯಾಟಿಟ್ಯೂಡ್. ಸ್ಟಾರ್ಟ್ ದ ಪ್ರಾಕ್ಟೀಸ್ ಆಫ್ ಗಿವಿಂಗ್ ಗ್ರ್ಯಾಟಿಟ್ಯೂಡ್. ಸೊ ಡೈಲಿ ಬೆಳಗ್ಗೆ ಎದ್ಬಿಟ್ಟು ಏನು ಮಾಡಬೇಕು, 5 ವಿಚಾರಗಳಿಗೆ ಥ್ಯಾಂಕ್ ಯು ಹೇಳಬೇಕು. ರಾತ್ರಿ ಮಲಗಬೇಕಾದ್ರೆ 5 ವಿಚಾರಗಳಿಗೆ ಥ್ಯಾಂಕ್ ಯು ಹೇಳಬೇಕು. ಇದನ್ನು ಶುರು ಮಾಡಲಿ ಎಲ್ಲರೂ. ಜೊತೆಗೆ ಐ ವಿಲ್ ಗಿವ್ ಒನ್ ಹೀಲಿಂಗ್ ಕೋಡ್. ಓಕೆ, ಸೊ ಮ್ಯಾನಿಫೆಸ್ಟ್ ಮಾಡಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡಬೇಕು ಅಥವಾ ಮನಿ ಅಬೆಂಡೆನ್ಸ್ ಪಡಿಬೇಕಂದ್ರೂ ಕೂಡ ಐ ವಿಲ್ ಗಿವ್ ಒನ್ ಹೀಲಿಂಗ್ ಕೋಡ್. ಹೀಲಿಂಗ್ ಕೋಡ್ಸ್ ಅಂದರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ನಂಬರ್ ವೈಬ್ರೇಷನ್ನ ಕರಿತೀವಿ ನಾವು. ಈ ನಂಬರ್ಸ್ ಕೆಲವು ಸೀಕ್ವೆನ್ಸ್ನ ನಾವು ಕೈ ಮೇಲೆ ಬರ್ಕೊಳ್ಳೋದ್ರಿಂದ ಇಟ್ಸ್ ಲೈಕ್ ಸ್ವಿಚ್ ವರ್ಡ್ ಥರ ವರ್ಕ್ ಆಗುತ್ತೆ. ಸ್ವಿಚ್ ಅಂದ್ರೆ ಏನು, ನೆಗೆಟಿವಿಂದ ಪಾಸಿಟಿವ್ಗೆ, ಪ್ರಾಬ್ಲಮ್ಸಿಂದ ಸಕ್ಸಸ್ಗೆ, ಈ ಥರ ಸ್ವಿಚ್ ಮಾಡುತ್ತೆ. ಆಫ್ ಆಗಿರೋದು ಆನ್ ಆಗುತ್ತೆ, ಈ ಥರ ಸ್ವಿಚ್ ಮಾಡುತ್ತೆ. ಸ್ವಿಚ್ ವರ್ಡ್ಸ್, ಹೀಲಿಂಗ್ ಕೋಡ್ಸ್, ನಂಬರ್ ಸೀಕ್ವೆನ್ಸ್, ಇದೆಲ್ಲ ಒಂಥರ ಸ್ವಿಚ್ ವರ್ಡ್ ವರ್ಕ್ ಆಗುತ್ತೆ, ಸಕ್ಕದಾಗಿ ವರ್ಕ್ ಆಗುತ್ತೆ. ಸೊ ಯಾರು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂದ್ಕೊಳ್ತಾರೆ, ಸೊ ದೇ ಕ್ಯಾನ್ ರೈಟ್. ಇನ್ಫ್ಯಾಕ್ಟ್ ಕೈ ಮೇಲೆ ನೀವೇನು ಮಾಡ್ಬೋದು, 1176 ರೈಟ್ ಹ್ಯಾಂಡ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ? ಲೆಫ್ಟ್ ಹ್ಯಾಂಡ್ ಅಲ್ಲಿ. ಲೆಫ್ಟ್ ಹ್ಯಾಂಡ್ ಅಲ್ಲಿ? ಎಸ್, 1176. ಸೊ 1176 ಈ ರೀತಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಳ್ಳೋದ್ರಿಂದ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಇಸ್ ಅ ರಿಸೀವಿಂಗ್ ಹ್ಯಾಂಡ್, ರೈಟ್ ಹ್ಯಾಂಡ್ ಇಸ್ ಅ ಗಿವಿಂಗ್ ಹ್ಯಾಂಡ್. ಸೊ ಲೆಫ್ಟ್ ಹ್ಯಾಂಡ್ ಮೇಲೆ ಎಲ್ಲಿ ಬೇಕಾದ್ರೂ ಬರ್ಕೋಬೋದು ನೀವು. ನಾನು ಇಲ್ಲಿ ತೋರಿಸ್ತಾ ಇದೀನಿ ಬಿಕಾಸ್ ಶೂಟ್ ಆಗಲಿಕ್ಕೆ ಅಥವಾ ಕಾಣಿಸ್ಲಿಕ್ಕೆ ಅಂತ ಹೇಳಿ. ಬಟ್ ನಾನು ಹೇಳೋವಂಥದ್ದು ರಿಸ್ಟ್ ಮೇಲೆ ಬರ್ಕೊಳ್ಳಿ, ಅವಾಗ ಅಳಿಸೋಗೋದಿಲ್ಲ. ಸೊ ಇಲ್ಲಿ ಬರ್ಕೊಳ್ಳಿ. ಇಲ್ಲಿ ಬರ್ಕೊಂಡಾಗ ಏನಾಗುತ್ತೆ, ವಾಚ್ ಕಟ್ಕೊಳ್ತಿರಲ್ಲ, ಇಲ್ಲಿ ಬರ್ಕೊಂಡಾಗ ಏನಾಗುತ್ತೆ, ಹೋಲ್ಡೇ ಇರುತ್ತೆ. 1176 ಇದು ಒಂದು ನಿಮಗೆ ಏನೇ ವಿಶಸ್ನ ಫುಲ್ಫಿಲ್ ಆಗಲಿಕ್ಕೆ, ಮ್ಯಾನಿಫೆಸ್ಟ್ ಮಾಡಲಿಕ್ಕೆ, ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಈ ಕೋಡು ವರ್ಕ್ ಆಗುತ್ತೆ. ಸೂಪರಾಗಿ ವರ್ಕ್ ಆಗುತ್ತೆ. ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಬಳಸಿದ್ದಾರೆ, ರಿಸಲ್ಟ್ಸ್ ಕೂಡ ಶೇರ್ ಮಾಡಿದ್ದಾರೆ. ಆ್ಯಂಡ್ ಅದೇ ಥರ ಮನಿಗೂ ಒಂದು ಕೊಡ್ತೀನಿ. ಈಗ ನೀವು ಕೇಳಿದಕ್ಕೆ ಒಂದು ಮನಿಗೂ ಕೊಡ್ತೀನಿ. ಓಕೆ, ಮನಿಗೆ ಬಂದ್ಬಿಟ್ಟು 741. ಎಸ್. ಸೊ ಜನರಲಿ ಬ್ಲೂ ಕಲರೇ ಇರುತ್ತೆ, ಬಟ್ ಕೆಲವು ಸಾರಿ ಗ್ರೀನ್ ಬಳಸಿದ್ರು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಸ್. ಸೊ ಐ ಆಲ್ಸೋ ಆಲ್ವೇಸ್ ಹ್ಯಾವ್ ಗ್ರೀನ್ ಕಲರು, ರೆಡ್ ಕಲರ್ ಎಲ್ಲ ಇಟ್ಕೊಂಡಿರ್ತೀನಿ. ಇಟ್ಸ್ ಅ ಪ್ರಿನ್ಸಿಪಲ್ಸ್ ಪೆನ್. ನೋ, ಇಟ್ಸ್ ಅ ಗ್ರೀನ್ ಈಸ್ ಅ ಆ್ಯಕ್ಚುಲಿ ಅಬೆಂಡೆನ್ಸ್ ಅಂತ ಕರಿತೀವಿ. ರೆಡ್ ಈಸ್ ಫಾರ್ ಮ್ಯಾನಿಫೆಸ್ಟಿಂಗ್, ಅಟ್ರಾಕ್ಷನ್ ಅಂತ ಕರಿತೀವಿ. ಆ್ಯಂಡ್ ಜನರಲಿ ಈಸ್ ಬ್ಲೂ ಫಾರ್ ಹೀಲಿಂಗ್ ಪರ್ಪಸ್. ಸೊ ಹೆಲ್ತ್ಗೆಲ್ಲ ತುಂಬ ಬರುತ್ತೆ ಅದೆಲ್ಲ. ಈಗ ಒಂದು ಹೆಲ್ತ್ಗೊಂದು ಹೇಳ್ತೀನಿ ನೋಡಿ, 10,000 HZ. 10,000 HZ. Okay. So 10,000 HZ is for any pain. ದೇಹದಲ್ಲಿ ಎಲ್ಲೇ ಪೇನ್ ಇರಲಿ, ಎನಿ ಬಾಡಿ ಪಾರ್ಟ್ ಪೇನ್ ಇದ್ರೂ ಕೂಡ ಲೆಫ್ಟ್ ಹ್ಯಾಂಡಲ್ಲಿ ಬರ್ಕೊಳ್ಳಿ, ಇಲ್ಲ ಎಲ್ಲಿ ಪೇನ್ ಇದೆಯೋ ಅಲ್ಲೇ ಬರ್ಕೊಂಬಿಡಿ. ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ ನಿಮಗೆ. ಯು ವಿಲ್ ಗಿವ್ ಎಕ್ಸಾಂಪಲ್ಸ್, ಎಷ್ಟೋ ಎಕ್ಸಾಂಪಲ್ಸ್ ಬರುತ್ತೆ. ಆ್ಯಂಡ್ ನಮ್ಮ ರಿಲೇಟಿವ್ಸ್ ಎಷ್ಟೋ ಜನ ತೊಗೊಂಡು ಅದಕ್ಕೆಲ್ಲ ರಿಸಲ್ಟ್ಸ್ ಕೊಟ್ಟಿದ್ದಾರೆ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ರಿಸಲ್ಟ್ಸ್ ಕೊಟ್ಟಿದ್ದಾರೆ. ನೀವು ಟ್ರೈ ಮಾಡಿ ನೋಡಿ. ನಾನು ಟ್ರೈ ಮಾಡ್ತೀನಿ. ಐ ವಿಲ್ ಶೇರ್ ಯು.
10,000 HZ ಇನ್ಸ್ಟೆಂಟ್ ಮ್ಯಾಜಿಕ್ ತರ ನಿಮಗೆ ಪೇನ್ ರಿಡ್ಯೂಸ್ ಮಾಡುತ್ತೆ. ಇಟ್ಸ್ ಲೈಕ್ ಅ ಪೇನ್ ಕಿಲ್ಲರ್ ತರ. 10,000 HZ ಅಂಡ್ ಮನಿಗೆ 741. 741 HZ. ಎಸ್ 741. ಸೊ 741 ಲೆಫ್ಟ್ ಹ್ಯಾಂಡಲ್ಲಿ ಡೈಲಿ ಬರ್ಕೊಳ್ತಾ ಬನ್ನಿ. ಸೊ ಇಟ್ಸ್ ಅ ಮನಿ ಅಟ್ರಾಕ್ಷನ್ ಕೋಡ್. ಸೊ ಮನಿನ ಅಟ್ರಾಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದಟ್ ಚೇಂಜಸ್ ರಿಸಲ್ಟ್ಸ್ ಕಾಣಿಸುತ್ತೆ ನನಗೆ ಡೇ ಟು ಡೇ ಲೈಫಲ್ಲಿ. ಸೊ ಸ್ಟಾರ್ಟ್ ಯೂಸಿಂಗ್ ಗ್ರ್ಯಾಟಿಟ್ಯೂಡ್ನ ಬಳಸಿ, ಹೀಲಿಂಗ್ ಕೋಡ್ಸ್ನ ಬಳಸಿ ಆ್ಯಂಡ್ ನಿಮ್ಮ ಗುರಿಗಳನ್ನು ಬರೆಯೋಕ್ಕೆ ಶುರು ಮಾಡಿ. ಐ ಆಲ್ವೇಸ್ ಬಿಲೀವ್ ಏನನ್ನ ಬರಿತೀವಿ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತೀವಿ. ಸರಿ. ಓಕೆ. ಸೊ ಸುಮ್ಮನೆ ಆಸೆ ಇಟ್ಕೊಂಡ್ಬಿಟ್ರೆ ಸಾಲೋದಿಲ್ಲ. ಈಗ ಸುಮ್ಮನೆ ಅನ್ಕೊಳ್ಳೋದಂದ್ರೆ ಏನು, ವಿಶ್ ಅಷ್ಟೇ. ಅದು ವಿಶ್ ಅಂದರೆ ಆಸೆ ಥರ ಅಚೀವ್ ಆಗ್ಬೋದು, ಆಗ್ದಿರನೇ ಇರ್ಬೋದು. ಬಟ್ ವೆನ್ ಯು ರೈಟ್ ಇಟ್ ಆನ್ ಅ ಪೇಪರ್, ಬುಕ್ಕಲ್ಲಿ ಬರೆದಾಗ, ಪೇಪರ್ ಮೇಲೆ ಬರೆದಾಗ ಏನಾಗುತ್ತೆ, ದಟ್ ಬಿಕಮ್ಸ್ ಇನ್ ಟು ಗೋಲ್, ದಟ್ ಬಿಕಮ್ಸ್ ಇನ್ ಟು ಟಾರ್ಗೆಟ್. ಸೊ ದಟ್ ಸೀಡ್ಸ್ ನಮ್ಮ ಮೈಂಡಲ್ಲಿ ಒಂಥರ ಬೀಜ ಥರ ಬಿತ್ತುತ್ತದು. ಇಟ್ಸ್ ಲೈಕ್ ಅ ಸೀಡ್ ಇನ್ ದ ಮೈಂಡ್. ಸೊ ಅದೇನಾಗುತ್ತೆ, ಸ್ಪ್ರೌಟ್ ಆಗುತ್ತೆ, ಬೆಳೆಯೋಕ್ಕೆ ಶುರು ಆಗುತ್ತೆ, ಅಚೀವ್ ಆಗುತ್ತೆ. ಸಬ್ ಕಾನ್ಷಿಯಸ್ ಮೈಂಡ್ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಆಲ್ವೇಸ್ ಸೇ ಗುರಿಯನ್ನು ಬರೀರಿ. ಸೊ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ, ಗುರಿಯನ್ನು ಬರೆಯೋಕ್ಕೆ ಶುರು ಮಾಡಿ, ಈ ಕೆಲವು ಹೀಲಿಂಗ್ ಕೋಡ್ಸ್ನ ಬಳಸಿ, ಎಲ್ಲ ನಿಮಗೆ ವಂಡರ್ಫುಲ್ ರಿಸಲ್ಟ್ಸ್ ಕೊಡುತ್ತೆ. Okay, sir. You're doing wonderful job for society and I wish you all the best, sir. So ಥ್ಯಾಂಕ್ ಯು ಸೋ ಮಚ್. thank you so much for coming in this podcast, sir. And ನಿಮ್ಮ ಜೊತೆ ಪಾಡ್ಕಾಸ್ಟ್ ಮಾಡಿ ಸರ್ ತುಂಬ ಖುಷಿ ಆಯಿತು ಸರ್. ಧನ್ಯವಾದಗಳು. ಹ್ಯಾಪಿ ಟು ಸರ್ವ್. ಆ್ಯಂಡ್ ಈ ಒಂದು ಚಾನೆಲ್ ಮುಖಾಂತರ ನಮ್ಮೆಲ್ಲ ವ್ಯೂವರ್ಸ್ಗೆಲ್ಲರಿಗೂ ಒಂದು ಸಂದೇಶ. ನೀವು ನಿಮ್ಮ ಮ್ಯಾನಿಫೆಸ್ಟ್ ಬಗ್ಗೆ ಕೇಳಿದ್ರಿ. ಸೊ ಆ್ಯಸ್ ಅ ಒಂದು ಬೋನಸ್ ಅಥವಾ ಆಫರ್ ಆಗಿ, ಈಗ ನೋಡಿ ದೀಪಾವಳಿ ಇದೆ. ಸೊ ದೀಪಾವಳಿ ಪ್ರಯುಕ್ತ ತಗೊಂಡು ಗಿಫ್ಟ್ ಎವ್ರಿ ಒನ್, ಅವಳು ಗಿಫ್ಟ್ ಎಲ್ಲರಿಗೂ ಒಂದು ದೀಪಾವಳಿ ಉಡುಗೊರೆ ಕೊಡಬೇಕಂತ ಆಸೆ. ಸೊ ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂದ್ಕೊಳ್ತಾರಲ್ಲ ಅವ್ರಿಗೆ ಒಂದು ಪವರ್ಫುಲ್ 2 ಡೇಸ್ನ ಕೋರ್ಸ್ ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ದೆ ನಾನು, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ. ಸೊ ಲಾ ಆಫ್ ಅಟ್ರಾಕ್ಷನ್ ಪ್ರಿನ್ಸಿಪಲ್ಸ್ ಏನು, ಅದರ ರೂಲ್ಸ್ ಏನು ವರ್ಕ್ ಆಗುತ್ತದು, ಸೊ ನಿಯಮಗಳೇನು, ಅದರದ್ದೆಲ್ಲ ಒಂದು ಕಂಡಕ್ಟ್ ಮಾಡಿದ್ದೆ. ಆ ಕೋರ್ಸನ್ನು ಫ್ರೀಯಾಗಿ ಬೋನಸ್ ಆಗಿ ಕೊಡ್ತೀನಿ. ನಮ್ಮೆಲ್ಲ ಶೇರ್ ಮಾಡಿ ಸರ್ ಡೇಟ್ಸ್. ಎಸ್, ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಲಿಂಕ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ಅಪ್ ಮಾಡಿ ಆಕ್ಸೆಸ್ ಪಡ್ಕೋಬೋದು. ಇಟ್ಸ್ ಅ ಫ್ರೀ ಕೋರ್ಸ್. ವಾಚ್ ಮಾಡಿ, ಕಲೀರಿ, ಲೈಫಲ್ಲಿ ಚೇಂಜಸ್ನ ಪಡ್ಕೊಳ್ಳಿ. ಒಳ್ಳೇದಾಗಲಿ ಎಲ್ಲರಿಗೂ. Thank you so much, sir, for coming in this podcast. ಥ್ಯಾಂಕ್ ಯು.